ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿವಿತ್ ಕುಮಾರ್. ಇವತ್ತು ನಾನು ಫುಲ್ ಖುಷಿಯಾಗಿದ್ದೀನಿ. ಯಾಕೆಂದರೆ ಇವತ್ತಿನ ನಮ್ಮ ಈಟ್ ಆ್ಯಂಡ್ ಚಾಟ್ ವಿತ್ ವಿವಿತ್ ಶೋನ ಸ್ಪೆಷಲ್ ಗೆಸ್ಟ್ ಯಾರಂದರೆ ನನ್ನ ಪ್ರಿನ್ಸಿಪಲ್, ಆಳ್ವಾಸ್ ಕಾಲೇಜಿನ ಪ್ರಾಂಶುಪಾಲ ಆಗಿರುವ ನಮ್ಮ ಡಾಕ್ಟರ್ ಕುರಿಯನ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಸರ್, ವೆಲ್ಕಮ್ ಟು ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಹೇಗೆ ಫೀಲ್ ಆಗ್ತಾ ಇದೆ? ನಮ್ಮದೇ ಒಬ್ಬ ವಿದ್ಯಾರ್ಥಿ ಇಷ್ಟು ಚಂದ ಕೆಲಸ ಮಾಡ್ತಾ ಇದ್ದೇನೆ. ಫೀಲಿಂಗ್ ಪ್ರೌಡ್. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಖುಷಿ ಆಯಿತು. ನಾನು ಕರೆದೋದಕ್ಕೆ ನೀವು ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ತುಂಬ ಖುಷಿಯಾಗಿ ಬಂದ್ರಿ. ಟೈಮೆಲ್ಲ ಎಕ್ಸಾಕ್ಟ್ ಟೈಮ್ಗೆ ಅವ್ರು ಬಂದಿದ್ದಾರೆ ಇವತ್ತು ನಮಗೆ. ಆ್ಯಸ್ ನಾವು ಫಸ್ಟಿಂದ ಹೋಗುವ, ನಮಗೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ತುಂಬ ಖುಷಿ ಇದೆ. ಆ್ಯಸ್ ಪರ್ ನಾವು ಹಿಂದೆ ಸ್ವಲ್ಪ ನಾವು ಯಾರು ಗೆಸ್ಟ್ ಬರೋದಾದರೆ ಇಲ್ಲಿ ನಾವು ಅವರ ಬಗ್ಗೆ ಸ್ವಲ್ಪ ಕಲಿತೇವೆ, ಸ್ವಲ್ಪ ಹೇಗೆ ಅವರ ಪಾಸ್ಟ್ ಅಂತ. ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು ಸರ್? ನಮ್ಮ ಚೈಲ್ಡ್ಹುಡ್ ಅಂತ ಹೇಳಿದರೆ ನಾನು ನನ್ನ ಅನುಭವಗಳನ್ನು ಹೇಳ್ಬೋದು ಅಥವಾ ನನ್ನ ಒಟ್ಟು ಪ್ರದೇಶವನ್ನು ಕೂಡ ಹೇಳ್ಬೋದು. ನಾನು ತೋಟತಾಡಿ ಅಂತ ಹೇಳುವ ಒಂದು ವಿಲೇಜಿನಲ್ಲಿ ಹುಟ್ಟಿ ಬೆಳೆದವನು. ಕಕ್ಕಿಂಜೆ ಅಂತ ಹೇಳುವುದು ಜಾಗ. ಅಲ್ಲಿ ನಾವು 4 ಮಕ್ಕಳು ನಮ್ಮ ಪೇರೆಂಟ್ಸಿಗೆ. ಸೊ ಅವರ ಹಿರಿಯ ಮಗ ನಾನು. ಸೊ ಬಹಳ ಸಾಧಾರಣವಾದ ಬಡ ಕುಟುಂಬ ನಮ್ಮದು. ಒಂದು ಸಣ್ಣ ಕೃಷಿ ಕುಟುಂಬ. ಬಹಳ ಕೂಲಿ ಕಾರ್ಮಿಕರು ಆ ಕಡೆ, ಆ ರೀತಿಯ ಒಂದು ಕುಟುಂಬ ನಮ್ಮದು. ಸೊ ಹಳ್ಳಿಯದು. ಬಹುಶಃ ನನಗೆ ನನ್ನ ಬಾಲ್ಯದ ನೆನಪುಗಳಲ್ಲಿ ಇರುವಂಥದ್ದು ಬಹಳ ಸುಂದರವಾದ ಬಾಲ್ಯ ಅಂತ ನನಗೆ ಅನ್ನಿಸ್ತದೆ. ನಮ್ಮ ಸುತ್ತಮುತ್ತ ಇದ್ದ ಎಲ್ಲ ಕುಟುಂಬಗಳು, ಅದರಲ್ಲಿ ಬೇರೆ ಬೇರೆ ಕಸುಬುಗಳಿಗೆ ಸಂಬಂಧಪಟ್ಟ, ಬೇರೆ ಬೇರೆ ಜಾತಿ ಧರ್ಮಗಳಿಗೆ, ನಂಬಿಕೆಗಳಿಗೆ, ಆಚರಣೆಗಳಿಗೆ ಸಂಬಂಧಪಟ್ಟ ಜನ ಎಲ್ಲ ನಮ್ಮ ಸುತ್ತ ಇದ್ದರು. ಮಕ್ಕಳಾಗಿ ನಾವೆಲ್ಲ ಬಹುಶಃ ಬಹಳ ಸುಂದರವಾದ ಬಾಲ್ಯವನ್ನು ಅವರ ಜೊತೆ ಕಳೆದಿದ್ದೇವೆ. ಸಣ್ಣದ ಪ್ರಾಯದಿಂದ ಬಹುಶಃ ನಾನು ಶಾಲೆಗೆ ಹೋಗುವ ನಂತರದ ಮೆಮೊರಿಗಳು, ನೆನಪುಗಳು ನನಗೆ ಭಾಳ ಚೆನ್ನಾಗಿದೆ. ಶಿಕ್ಷಣ ಅಂತ ಹೇಳುವಂತಹದ್ದನ್ನು ಬಹುಶಃ ಭಾಳ ಇಂಪಾರ್ಟೆಂಟ್ ಅಂತ ಹೇಳುವಂಥ, ಶಿಕ್ಷಣ ಭಾಳ ಮಹತ್ವದ್ದು ಅಂತ ಹೇಳುವಂಥ ಒಂದು ಕುಟುಂಬದಿಂದ ಬಂದವರು ನಾನು. ಅಮ್ಮ ಅಪ್ಪ ಇಬ್ಬರು ಕೂಡ ನಮ್ಮ ಇಡೀ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿ ಓದಬೇಕು ಅಂತ ಹೇಳುವ ಬಹಳ ಆಸೆ ಇದ್ದವರು, ಅಭಿಲಾಷೆ ಇದ್ದವರು. ನಮ್ಮ ಊರಿನ ತೋಟತಾಡಿ ಅಂತ ಹೇಳುವ ಊರಿನಲ್ಲಿ ಒಂದು ಸರ್ಕಾರಿ ಶಾಲೆ ಇತ್ತು, ಈಗಲೂ ಇದೆ ಅದು ಶಾಲೆ. ಆ ಶಾಲೆಯಲ್ಲಿ 1ರಿಂದ 7ನೇ ತರಗತಿಯವರೆಗೆ ನಾನು ಓದಿದ್ದೇನೆ. ಶಾಲೆಯಲ್ಲಿ ಚೆನ್ನಾಗಿ ಓದಿದ್ದೇನೆ ಅಂತ ನನಗೆ ನೆನಪು. ಶಾಲಾ ನಾಯಕನಾಗಿದ್ದೆ. ಬಹುಶಃ ಶಾಲೆಯಲ್ಲಿ ತರಕಾರಿ ಬೆಳೆಯುವುದು ಅಥವಾ ತೆಂಗಿನ ಗಿಡಗಳನ್ನು ನೋಡಿಕೊಳ್ಳುವುದು. ಆವಾಗಿನ ಕಾಲದಲ್ಲಿ ಶಾಲೆಯಲ್ಲಿ ಮಧ್ಯಾಹ್ನದ ಊಟ ಅಂದರೆ ಸಜ್ಜಿಗೆ ಆಗಿತ್ತು. ಸೊ ಸಜ್ಜಿಗೆಯನ್ನು ಬೇಯಿಸುವುದು, ಅದನ್ನು ಉಳಿದ ಮಕ್ಕಳಿಗೆ ಕೊಡುವಂಥದ್ದು. ಶಾಲೆಯ ಕಾಲದಲ್ಲಿ ತೋಟ ಎಲ್ಲ ಇತ್ತು ಶಾಲೆಗಳಿಗೆ. ಪ್ರತಿ ಶಾಲೆಗೆ ಒಂದು ಸಣ್ಣ ಕೈತೋಟ ಇರ್ತಿತ್ತು, ತೆಂಗಿನ ಮರಗಳು ಇರ್ತಿತ್ತು. ನಮ್ಮ ಶಾಲೆ ಎದುರಿನಲ್ಲಿ ಒಂದು ದೊಡ್ಡ ಶಾಲೆದೇ ಗೇರು ಮರ ಇರ್ತಿತ್ತು. ಆ ಗೇರು ಮರದ ಸಂಪೂರ್ಣ ಬೀಜವನ್ನು ಕೊಯ್ದು ಅವುಗಳನ್ನು ಒಂದು ಮಣ್ಣಿನ ಕೊಡದಲ್ಲಿ ಹೆಡ್ ಮಾಸ್ಟರ್ ರೂಮಲ್ಲಿ ಹಾಕಿಟ್ಟು ಅದನ್ನು ಮಾರುವಂಥದ್ದು. ಆ ಬಂದ ಹಣದಿಂದ ಶಾಲೆಗಳಿಗೆ ಬೇಕಾದ ವಸ್ತುಗಳನ್ನು ತಗೊಳ್ತಾ ಇದ್ದದ್ದು. ನಮ್ಮ ಶಾಲೆಯಲ್ಲಿ ಇದ್ದದ್ದು 1ರಿಂದ 7ನೇ ಕ್ಲಾಸ್ ಇದ್ದರೂ ಕೂಡ ಇದ್ದದ್ದು 3 ಮಾಸ್ಟರ್ಗಳು, 3 ಟೀಚರ್ಸು. ಅದರಲ್ಲಿ ಮಹಾಬಲ ಸಾರ್ ಅಂತ ಒಬ್ಬರಿದ್ದರು, ಮೊಹಮ್ಮದ್ ಸಾರ್ ಅಂತ ಒಬ್ಬರಿದ್ದರು, ವೆಂಕಟಕೃಷ್ಣ ಇರುವತ್ರಾಯ ಅಂತ ನಮ್ಮ ಹೆಡ್ ಮಾಸ್ಟರ್ ಇದ್ದರು. ಅವರು ನಮ್ಮ ಅದೇ ಊರಿನವರು, ತುಂಬ ವರ್ಷಗಳಿಂದ ಅಲ್ಲಿ ಇದ್ದರು. ಶಾಲೆಯ ಒಟ್ಟು ವಾತಾವರಣ ಏನು ಅಂತ ಹೇಳಿದ್ರೆ ಬಹುಶಃ ಶಾಲೆ ನಮ್ಮನ್ನು ಮನೆಯಿಂದ ಹೆಚ್ಚು ಅಟ್ರ್ಯಾಕ್ಟ್ ಮಾಡ್ತಾಯಿತ್ತು ನನಗೆ ಅನಿಸ್ತದೆ. ನಾನೊಂದು 7-7:30 ಶಾಲೆ ಮುಟ್ಟುತ್ತಿದ್ದೆ. ಯಾಕಂದರೆ 7ನೇ ಕ್ಲಾಸಲ್ಲಿ ಅಂತೂ ಇದ್ದಾಗ ನಾನು ಶಾಲಾ ನಾಯಕನಾಗಿದ್ದೆ. ಆಗ ಕಾರಣಕ್ಕೆ ಮಾಸ್ಟರ್ಗಳು ಉಳಿದ ಮಕ್ಕಳು ಬರುವ ಮೊದಲು ನಾನು ಶಾಲೆ ಇರಬೇಕು ಅಂತ ಹೇಳುವ ಕಾರಣಕ್ಕೆ ಬಹುಶಃ 7-7:30 ಶಾಲೆಗೆ ಹೋಗ್ತಾ ಇದ್ದೆ ಅಂತ ಕಾಣ್ತದೆ ನನಗೆ, ಹಾಗೆ ನೆನಪು. ಶಾಲೆಯಲ್ಲಿ ಇರುವಾಗಲೇ ಬಹುಶಃ ನಾನು ಸ್ಪೋರ್ಟ್ಸಿನಲ್ಲಿ ಭಾಳ ಆಸಕ್ತಿ ಇತ್ತು ನನಗೆ. ಹಾಗಾಗಿ ಶಾಲೆಯ 100 ಮೀಟರ್ ಹೈ ಜಂಪ್, ಲಾಂಗ್ ಜಂಪ್ಗಳಲ್ಲಿ ಭಾಗವಹಿಸ್ತಿದ್ದೆ. ನಾನು 5ನೇ ಕ್ಲಾಸಿಂದ ಭಾಗವಹಿಸ್ತಿದ್ದೆ. ನಾನು ಭಾಗವಹಿಸಿದ ಎಲ್ಲ ಸ್ಪರ್ಧೆಗಳಲ್ಲಿ ಆ ಶಾಲಾ ಮಟ್ಟದಲ್ಲಿ ನನಗೆ ಪ್ರೈಸ್ ಬರ್ತಾಯಿತ್ತು. ಕಬಡ್ಡಿ ಮತ್ತು ಖೋ ಖೋ ಆಡಲಿಕ್ಕೆ ನಾನು ತಾಲೂಕು ಮಟ್ಟಕ್ಕೂ ಹೋದ ನೆನಪಿದೆ ನನಗೆ. ಆವಾಗ ಹೈ ಜಂಪಿನಲ್ಲಿ ನಾನು ತಾಲೂಕು ಮಟ್ಟದಲ್ಲಿ 2ನೇ ಪ್ಲೇಸೋ 3ನೇ ಪ್ಲೇಸೋ ಏನೋ ಬಂದಿತ್ತು ನನಗೆ ನೆನಪು. ಅಂದರೆ ನೀವು ಫುಲ್ ಸ್ಪೋರ್ಟ್ಸ್ ಅಥ್ಲೆಟಿಕ್ ಆಗಿದ್ದರೆ? ಸ್ಪೋರ್ಟ್ಸಲ್ಲೂ ಇದ್ದೆ, ಓದೋದ್ರಲ್ಲೂ ಚೆನ್ನಾಗಿದೆ ಅಂತ. ನಮ್ಮ ತರಗತಿಯಲ್ಲಿ 1ನೇ 2ನೇ ಸ್ಥಾನದಲ್ಲಿ ಇದ್ದೆ ನಾನು ಆವಾಗ. ಫಸ್ಟ್ ಬೆಂಚ್ ಸರ್? ಫಸ್ಟ್ ಬೆಂಚ್ ಅಂತ ಹೇಳೋದಕ್ಕಿಂತ ನಮ್ಮಲ್ಲಿ ಆಗ ನಮ್ಮ ಎಲ್ಲ ಮಕ್ಕಳು, ನಮ್ಮಲ್ಲಿ ಇರುವ ಎಲ್ಲ ಮಕ್ಕಳು ನಮಗೆ ಪರಸ್ಪರ ಗೊತ್ತಿರುವ ಮಕ್ಕಳು, ಒಂದೇ ಊರಿನವರು. ಹಾಗಾಗಿ ಓದೋದ್ರಲ್ಲಿ ಒಂದು ಸಣ್ಣ ಸ್ಪರ್ಧೆ ಕೂಡ ಇತ್ತು ನಮಗೆ. 7ನೇ ಕ್ಲಾಸಲ್ಲಿ ನಮ್ಮದಾಗ ಪಬ್ಲಿಕ್ ಪರೀಕ್ಷೆ ಅಂತ ಇತ್ತು. ಹಾಗಾಗಿ ಅದಕ್ಕೆ ಬೇಕಾದ ತಯಾರಿ, ಯಾರ್ಯಾರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳೋದನ್ನೆಲ್ಲ ನೋಡಿಕೊಂಡು ಅದನ್ನು ತಯಾರು ಮಾಡೋದು.
ಆ ರೀತಿ ಓದೋದ್ರಲ್ಲಿ ಸಣ್ಣ ಸ್ಪರ್ಧೆ ಇತ್ತು. ನಮ್ಮ ಶಾಲೆಯಲ್ಲಿ ನಾವು ಬಹಳ ಹುಷಾರು ಅಂತ ನಮಗೆ ಆಗ ಅನಿಸ್ತಾ ಇತ್ತು. ಬಟ್ ಮುಂದೆ ನಾನು ಹೈಸ್ಕೂಲ್ಗೆ ಬಂದಾಗ SDMಗೆ ಬಂದೆ. ಹೈಸ್ಕೂಲಿಗೆ ಉಜಿರೆಗೆ ಅಲ್ಲಪ್ಪ, SDM ಹೈಸ್ಕೂಲ್ ಇದೆ ಉಜಿರೆಯಲ್ಲಿ, ನಮ್ಮ ಊರಿನಿಂದ ಒಂದು 11 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಗೆ ಹೈಸ್ಕೂಲಿಗೆ ಬಂದಾಗ ಬಹುಶಃ ನನಗೆ ಹೈಸ್ಕೂಲ್ ದೊಡ್ಡ ಮಟ್ಟದ್ದು, ಉಜಿರೆ ಅಂತ ಹೇಳುವಂಥದ್ದು ನಮ್ಮ ಹಳ್ಳಿಗಿಂತ ದೊಡ್ಡ ಪಟ್ಟಣ. ಆಗ ತುಂಬ ಊರುಗಳಿಂದ ಮಕ್ಕಳು ಬರ್ತಾ ಇದ್ರು. ಬೆಳ್ತಂಗಡಿಯಿಂದ, ಕೊಯ್ಯೂರಿನಿಂದ, ಧರ್ಮಸ್ಥಳದಿಂದ, ಕಾಯರ್ತಡ್ಕ ಅಂತ ಹೇಳೋ ಜಾಗದಿಂದ, ಅಥವಾ ಈ ಕಡೆ ಕಿಲ್ಲೂರಿನಿಂದ, ನಾವೂರಿನಿಂದ, ಹಾಗೆ ಉಜಿರೆಯ ಹೈಸ್ಕೂಲಿಗೆ ಆಗ ತುಂಬ ಪ್ರದೇಶಗಳಿಂದ ಮಕ್ಕಳು ಬರ್ತಾಯಿದ್ರು. ಸೊ ಆವಾಗ ಬಹುಶಃ ನನಗೆ ಆವಾಗಲೂ ಹೈಸ್ಕೂಲ್ ಮಟ್ಟದಲ್ಲಿಯೂ ನಾನು ಕಲಿಕೆಯಲ್ಲಿ ತುಂಬ ಚೆನ್ನಾಗಿದ್ದೆ. ಸ್ಪೋರ್ಟ್ಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೆ. ಸೊ ಬಾಲ್ಯದಲ್ಲಿ ನಮಗೆ ಬಹಳ ಸುಂದರ ಅಂತ ಅನಿಸ್ತಾ ಇರುವಂಥದ್ದು ಅಥವಾ ಬಹಳ ರೋಚಕ ಅಂತ ಅನಿಸ್ತಾ ಇರುವಂಥದ್ದೇನೂ ಅಲ್ಲ. ಬಹಳ ಬಡತನ ಇರುವ, ಬಹಳ ಕಷ್ಟಗಳಿರುವ, ಮಳೆಗಾಲದಲ್ಲಿ ಮಳೆ ಬಂದರೆ ಸೋರುವಂತಹ, ಗಾಳಿ ಬಂದರೆ ಮುಳಿಯೆಲ್ಲ ಹಾರಿ ಹೋಗಿ ಅದನ್ನು ಸರಿಪಡಿಸುವುದೇ ಬಹಳ ದೊಡ್ಡ ಕೆಲಸದ ಗುಡಿಸಲಿರುವಂತಹ, ಮಳೆ ಬಂದ ಕೂಡಲೇ ಕಲಿಕೆಗಿಂತ ಹೆಚ್ಚು ಗೆಣಸು, ನಮ್ಮ ಬೇರೆ ಬೇರೆ ರೀತಿಯ ಗೆಣಸುಗಳನ್ನು ಬೆಳಿಬೇಕಾದ ಅಥವಾ ತರಕಾರಿಗಳನ್ನು ನಾವು ಮಾಡಿಕೊಳ್ಬೇಕಾದ. ಹಾಗಾಗಿ ಮಳೆಯ ಈಗ ಮೇ ಎಂಡಿನ ನಂತರ ನಮ್ಮ ಪರೀಕ್ಷೆ ಮುಗಿದ ಮೇಲೆ ಸಗಣಿ ಹಾಕುವುದು, ತರಕಾರಿಗಳನ್ನು ಬೆಳೀಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡೋದು, ಅಥವಾ ಮರಗೆಣಸು, ಹಾಗೆ ಈ ಸ್ವರ್ಣಗಡ್ಡೆ, ಹಾಗೆ ತುಂಬ ಗಡ್ಡೆಗಳನ್ನು ಬೆಳೀತಾ ಇದ್ವಿ. ಅದನ್ನೆಲ್ಲ ಬೇಕಾದ ಕೆಲಸಗಳನ್ನು ಒಂದು 6ನೇ ಕ್ಲಾಸಿನಲ್ಲೇ ಮಾಡಿದ ನೆನಪಿದೆ ನನಗೆ. ಬೇರೆ ಕಡೆಯಿಂದ ಭತ್ತವನ್ನು ತಗೊಂಡು ಬಂದು ಅದನ್ನು ಬೇಯಿಸಿ ಒಣಗಿಸಿ ನಮ್ಮ ಊರಿನ ಹತ್ತಿರದಲ್ಲಿ ದಡ್ಡು ಅಂತ ಹೇಳೋ ಜಾಗದಲ್ಲಿ ಆಗ ಒಂದು ಹಲ್ಲರಿತ್ತು. ಹಲ್ಲರಿ ಅಂದರೆ ಈ ಅಕ್ಕಿಯನ್ನು, ನಮ್ಮ ಭತ್ತವನ್ನು ಅಕ್ಕಿ ಮಾಡುವಂಥ. ಸೊ ಒಂದು 6ನೇ 7ನೇ ಕ್ಲಾಸಿಂದಲೇ ಅಲ್ಲಿಗೆ ಭತ್ತವನ್ನು ತಗೊಂಡು ಹೋಗಿ ಅಕ್ಕಿ ಮಾಡಿಕೊಂಡು ಬರುವಂಥ ಕೆಲಸ ನನಗೆ ಬರ್ತಿತ್ತು. ಮನೆಯಲ್ಲಿ ದನ ಇತ್ತು. ದನದ ಹಾಲನ್ನು ಆಗ ಕಕ್ಕಿಂಜೆ ಪೇಟೆಯಲ್ಲಿ, ಪೇಟೆ ಅಂದರೆ ಅದು ಬಹಳ ಸಣ್ಣ ಪೇಟೆ, ಬಟ್ ನಮಗೆ ಅದು ಪೇಟೆ. ಆಗ ಅಲ್ಲಿಗೆ ಹಾಲು ತೆಗೆದುಕೊಂಡು ಹೋಗುವ ಕೆಲಸ ನನಗೆ ಬರ್ತಾ ಇತ್ತು. ಈ ಕಾಸರಕದ ಮರದ ಬೀಜಗಳನ್ನು, ಅಂದರೆ ಹಣ್ಣಿನ ಬೀಜಗಳನ್ನು ಆವಾಗ ನಾವು ಸಂಗ್ರಹಿಸಿ ಒಣಗಿಸಿ ಮಾರ್ತಾಯಿದ್ವು. ಅದಕ್ಕೆ ಆಗ ತುಂಬ ಬೆಲೆ ಇತ್ತು. ಈಗ ಕಾಸರಕದ ಮರಗಳೆಲ್ಲ ಕಾಣೆಯಾಗಿದೆ. ಆವಾಗ ನಮ್ಮ ಊರಲ್ಲಿ ತುಂಬ ಕಾಸರಕದ ಮರಗಳಿದ್ದವು. ನಾವು ರಜೆಯಲ್ಲಿ ಕಾಸರಕದ ಹಣ್ಣು ಎಕ್ಕಿ ಅದನ್ನು ಹುಡಿ ಮಾಡಿ ಅದರ ಬೀಜಗಳನ್ನು ತೆಗೆದು ಒಣಗಿಸಿ ಮಾರುವಂಥದ್ದು ಭಾಳ ದೊಡ್ಡ ಅದೊಂದು ಭಾಳ ದೊಡ್ಡ ಆರ್ಥಿಕ ಚಟುವಟಿಕೆ ಆಗಿತ್ತು ಆಗ ನಮ್ಮ ಶಾಲೆಗೆ. ಬೇಕಾದ ನಾವು ಚಿಕ್ಕಿರುವಾಗ ಬೀಜವನ್ನು ಮಾರಿ ಹಣ ಮಾಡ್ತಾ ಇದ್ದಾಗ ಗೊತ್ತಿತ್ತು. ಈಗ ನೆನಪು ಬರ್ತದೆ ಸರ್ ಹೇಳುವಾಗ. ಗೇರು ಬೀಜ ಆಗಲೂ ಇತ್ತು, ಬಟ್ ಅದು ಗೇರು ಮರಗಳಿಗಿಂತ ಜಾಸ್ತಿ ಕಾಸರಕದ ಮರಗಳಿದ್ದವು ಅವಾಗ. ಆಗ ಆ ಕಾಸರಕದ ಬೀಜ ಮಾರುವಂಥದ್ದು. ಮಳೆ ಬಂದ ಕೂಡಲೇ ನಮ್ಮಲ್ಲಿ ಉಬಾರ್ ಅಂತ ನೀವೇನು ತುಳುವಲ್ಲಿ ಹೇಳ್ತೀವಿ, ಅಂದರೆ ಮೀನು ಬರುವಂತಹ ದೊಡ್ಡ ನಮ್ಮ ಆಗ ಒಂದು ಸುಮಾರು 30-40 ಎಕರೆ ಪ್ರದೇಶದಲ್ಲಿ ನಮ್ಮ 1, 2, 3, 4 ಮನೆಗಳು ಮಾತ್ರ ಇದ್ದವು ನಾನು ಭಾಳ ಸಣ್ಣದಿರುವಾಗ. ಸೊ ಮಳೆಗಾಲದಲ್ಲಿ ಮಳೆ ಬಂದಾಗ ಇಡೀ ಊರಿನ ಎಲ್ಲರೂ ಜನ ಕೂಡ ಪೆಟ್ರೋಮ್ಯಾಕ್ಸ್ ಹಿಡ್ಕೊಂಡು, ಕತ್ತಿ ಹಿಡ್ಕೊಂಡು ಈ ಉಬಾರ್ ಕಲೆಕ್ಟ್ ಮಾಡಲಿಕ್ಕೆ ಹೋದ್ರೆ ರಾತ್ರಿ ಇಡೀ ಅದನ್ನು ಮಾಡ್ತಾ ಇದ್ದದ್ದು. ಹಲಸಿನ ನಮ್ಮ ಬಹಳ ದೊಡ್ಡ ಆರೋಗ್ಯದ, ನಮ್ಮ ಆಹಾರದ ಬಹಳ ದೊಡ್ಡ ಸೋರ್ಸ್ ಬಹುಶಃ ಹಲಸಿನ ಕಾಯಿ ಆಗಿತ್ತು. ಸೊ ನಮ್ಮ ಮನೆಯಲ್ಲಿ ಹಲಸಿನ ಮರ ಇಲ್ಲದೇ ಇರುವುದರಿಂದ ನಾವು 1-2-3 ಕಡೆಗಳಲ್ಲಿ ಹಲಸಿನ ಮರಗಳನ್ನು ವಹಿಸ್ಕೊಳ್ಳೋದು ಅಂತ ಹೇಳ್ತಾರೆ. ಇಡೀ ವರ್ಷಕ್ಕೆ ಆ ಹಲಸಿನ ಕಾಯಿಯನ್ನು ನಾವು ತೆಗೆದುಕೊಳ್ಳೋದು. ಅದು ಹಲಸಿನ ಮರ ಹತ್ತಿ ಹಲಸಿನ ಕಾಯಿಯನ್ನು ಅದು ಬೆಳೆದ ಹಾಗೇನೆ ಕೊಯ್ದುಕೊಂಡು ಬಂದು ಅದನ್ನು ಬೇಯಿಸುವುದು, ಈ ರೀತಿ ಮಾಡೋದು. ಎಲ್ಲ ಮನೆಗಳಲ್ಲಿ ಕೋಳಿ ಬೆಳೆಸಿ ಕೋಳಿ ಮಾಂಸ ತಿಂತಿದ್ದೇವೆ ನಾವು. ಈವನ್ ಊರಿನ ಹಂದಿಯ ಮಾಂಸವನ್ನು ನಾನೊಂದು ಬಹುಶಃ PG ಎಲ್ಲ ಮುಗಿದ ನಂತರ ನಾನು ನೋಡಿದ್ದು ಮಂಗಳೂರಿಗೆ ಬಂದ ಮೇಲೆ. ಇಲ್ಲದ್ರೆ ನಮ್ಮಲ್ಲಿ ಕಾಡಿನ ಹಂದಿಗಳನ್ನು ಮಾತ್ರ. ಬಹುಶಃ ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೇಳಿದರೆ ಅದಕ್ಕೆ ಭಾಳ ದೊಡ್ಡ ಶಾಕ್ ಆಗ್ಬೋದು. ಬಟ್ ನಮ್ಮ ಊರಿನಲ್ಲಿ ಕಾಡಿನ ಹಂದಿಗಳನ್ನು ಹಿಡಿಯುವಂಥ ಬಹಳ ಸ್ಕಿಲ್ಫುಲ್ ಜನ ಇದ್ದರು. ರಾತ್ರಿ ಇಡೀ ಕಾದು ಕೂತು ಕಾಡಿನ ಹಂದಿಗಳನ್ನು ಕೋವಿ ಮೂಲಕ ಹೊಡೆಯುವುದು, ಹಾಗೆ ಹುರುಳುಗಳನ್ನು ಹಾಕಿ ಕಡಿಯುವಂಥದ್ದು. ಸೊ ಅದು ಕಾಡಿನ ಹಂದಿಗಳ ಮಾಂಸ ಭಾಳ ಕಾಮನ್ ಇತ್ತು ಆಗ ನಮ್ಮಲ್ಲಿ. ಪ್ರತಿದಿನ ಬಹುಶಃ ಪ್ರತಿ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಅಲ್ಲಿ ಹಂದಿ ಸಿಕ್ಕಿತ್ತು, ಇಲ್ಲಿ ಹಂದಿ ಸಿಕ್ಕಿತ್ತು. ಸೊ ಕಾಡಿನ ಹಂದಿ ಮಾಂಸ ಭಾಳ ಯಥೇಚ್ಛವಾಗಿ ಸಿಗ್ತಾ ಇತ್ತು ಅಂತ ನನಗೆ. ಸರ್, ನೀವು ನಿಮ್ಮ ಒಂದು ಯಂಗೆಸ್ಟ್ ಲೈಫಲ್ಲಿ ನೀವೊಂದು ಟ್ರೈಬ್ನ ಬಗ್ಗೆ ಒಂದು ರಿಸರ್ಚ್ ಮಾಡಿದ್ರಲ್ವ, ಅದರ ಬಗ್ಗೆ ಒಂದು ಶೇರ್ ಮಾಡ್ಬೋದು ನಮ್ಮ ಜೊತೆ? ಇದು ರಿಸರ್ಚ್ ಮಾತ್ರ ಅಲ್ಲ. ನಾನು MSW ರೋಶಿನಿಯಲ್ಲಿ ಮುಗಿಸಿದ ನಂತರ
ಸಮಗ್ರ ಗ್ರಾಮೀಣ ಆಶ್ರಮ ಕಾಪು ಅಂತ ಹೇಳುವ ಒಂದು ಸಂಸ್ಥೆಗೆ ಸೇರಿದೆ. ಆ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರು ದೇವದಾಸ್ ಶೆಟ್ಟಿ ಅಂತೇಳಿ. ಅವರು ಗುಜರಾತಿನಲ್ಲಿ ಟ್ರೈಬ್ಗಳ ಜೊತೆ ವರ್ಕ್ ಮಾಡಿ ಗುಜರಾತ್ಗಳಲ್ಲಿ ನಮ್ಮ ಈ ಆಶ್ರಮ ಅಂತ ಹೇಳುವಂಥ ಒಂದು ವ್ಯವಸ್ಥೆ ಗುಜರಾತಿನಲ್ಲಿ ಆಗಿನ ಗುಜರಾತಿನ ತುಂಬ ಕಡೆಗಳಲ್ಲಿ ಅಥವಾ ರಾಜಸ್ಥಾನ ಅಥವಾ ಎಲ್ಲ ಕಡೆಗಳಲ್ಲಿ ಅದೊಂದು ಒಬ್ಬ ಬಹಳ ಚಾರಿಸ್ಮ್ಯಾಟಿಕ್ ವ್ಯಕ್ತಿ ಇರ್ತಾನೆ. ಅವ ಒಂದು ಸಮುದಾಯಕ್ಕೆ ಕೆಲಸ ಮಾಡೋದಕ್ಕೆ ತೀರ್ಮಾನ ಮಾಡ್ತಾನೆ. ಅವರ ಜೊತೆ ಒಂದು ವರ್ಕರ್ಸನ್ನು ಬಿಲ್ಡ್ ಮಾಡ್ತಾನೆ. ಉದಾಹರಣೆಗೆ ವಿನೋಬಾ ಭಾವೆ ಇರ್ಬೋದು, ಜಯಪ್ರಕಾಶ್ ನಾರಾಯಣ ಇರ್ಬೋದು, ಆ ರೀತಿಯ ವ್ಯಕ್ತಿಗಳ ಒಂದು ವ್ಯಕ್ತಿತ್ವ ಇರುವವರು. ಅವರ ಜೊತೆ ಆ ರೀತಿ ಇದ್ದ ಒಬ್ಬರ ಜೊತೆ ಒಬ್ಬ ಟ್ರೈನ್ ಆದ ಒಬ್ಬರು ದೇವದಾಸ್ ಶೆಟ್ಟಿ ಅಂತ ಅವರು ಏನು ಕಾಪುನಲ್ಲಿ ಒಂದು ಸಣ್ಣ ಸಂಸ್ಥೆ ಸ್ಥಾಪಿಸಿದರು. ಉದ್ದೇಶ ಏನಿತ್ತು ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟ್ರೈಬ್ಸ್ಗಳ ಬಗ್ಗೆ ಅಂದರೆ ಗಿರಿಜನರ ಬಗ್ಗೆ ಕೆಲಸ ಮಾಡಬೇಕು ಅಂತ. ಈ ಗಿರಿಜನರು ಅಂತ ಹೇಳುವಂಥದ್ದೊಂದು ಬಹಳ ಆಸಕ್ತಿದಾಯಕ ವಿಷಯ. ಅದು ಯಾಕೆ ಅಂದರೆ ಯಾವುದು ಈಗ ನಾವು ನಗರೀಕರಣ ಅಂತ ಏನು ಹೇಳ್ತೇವೆ, ಕೃಷಿ ಅಂತ ಏನು ಹೇಳ್ತೇವೆ, ಹಳ್ಳಿಗಳು ಮತ್ತು ನಗರ ಎರಡಕ್ಕೂ ಅಲ್ಲದ ಬಹಳ ಸುಂದರವಾದ ಒಂದು ಬಹಳ ಪ್ರಾಥಮಿಕ ರೀತಿಯ ಬದುಕಿನ ವ್ಯವಸ್ಥೆಗಳಿರುವಂಥ ಒಂದು ಜನಾಂಗ ನಮ್ಮ ದೇಶದಲ್ಲಿ ಸುಮಾರು 14% ಇದ್ದಾರೆ. ಈಗಲೂ ಇದ್ದಾರೆ. 14% ಜನ ಟ್ರೈಬಲ್ಸ್ ಇದ್ದಾರೆ. ಆದರೆ ನಾವು ಏನು ಅಂದರೆ ಅವರನ್ನು ನಮ್ಮ ಬ್ರಿಟಿಷ್ ಪೀರಿಯಡ್ ಇರ್ಬೋದು ಅಥವಾ ಅದರ ಮೊದಲಿನ ಪೀರಿಯಡ್ ಇರ್ಬೋದು ಅಥವಾ ಸ್ವಾತಂತ್ರ್ಯ ಸಂಗ್ರಾಮದ ಸಮಯ ಇರ್ಬೋದು ಅಥವಾ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಿರ್ಸಾ ಮುಂಡಾ ಅಂತ ಹೇಳುವಂತೆಲ್ಲ ಬಹಳ ದೊಡ್ಡ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದವರು, ಬ್ರಿಟಿಷರ ಜೊತೆ ವಿರುದ್ಧ ಬಹಳ ದೊಡ್ಡ ಕೆಲಸ ಮಾಡಿದ ಟ್ರೈಬ್ ಲೀಡರ್ಸ್ ಇದ್ದಾರೆ. ಬಹುಶಃ ಗುಜರಾತಿನಂತಹ, ಮಧ್ಯಪ್ರದೇಶದಂತಹ, ರಾಜಸ್ಥಾನದಂತಹ ತುಂಬ ಪ್ರದೇಶಗಳಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಗಿರಿಜನರಿದ್ದಾರೆ. ಅದು ಏನು ಬಿಲ್ಸ್ ಇರ್ಬೋದು, ಬೋಸ್ ಇರ್ಬೋದು, ಆ ರೀತಿ ತುಂಬ ಪಂಗಡಗಳು, ಬಹಳ ಶಕ್ತಿವಂತ ಪಂಗಡಗಳು ಮತ್ತು ಬಹಳ ಸ್ವಾಭಿಮಾನದ ಪಂಗಡಗಳು ನಮ್ಮ ದೇಶದಲ್ಲಿ ಇದೆ. ಈಗ ನಾವು ಅವರನ್ನು ಬಹಳ ಅಂದರೆ ನಾಗರಿಕ ಸಮಾಜ ಅಂತ ನಾವು ನಮ್ಮನ್ನು ಏನು ಕರೆದುಕೊಳ್ತೇವೆ, ನಾವು ಅವರನ್ನು ಬಹಳ ದೂರ ಇಟ್ಟಿರೋದ್ರಿಂದ ಮತ್ತು ಅವರು ಕೂಡ ನಮ್ಮ ರೀತಿಯ ವ್ಯವಹಾರಗಳಿಗೆ, ನಗರಕ್ಕೆ ಅಥವಾ ಹಳ್ಳಿಗಳಿಗೆ ಪಾಡಾಗೋದಕ್ಕೆ ಅಷ್ಟು ಇಷ್ಟಪಡದವರು. ಆ ಹಿನ್ನೆಲೆ ಇದ್ದ ಅವರು ಬಂದಿದ್ದರು. ದಕ್ಷಿಣ ಕನ್ನಡದಲ್ಲಿ 3 ಪಂಗಡಗಳಿದೆ ಟ್ರೈಬ್. ಒಂದು ಕೊರಗರಿದ್ದಾರೆ, ಅವರು ಪ್ರಿಮಿಟಿವ್ ಟ್ರೈಬ್, PVTG ಅಂತ ಕರೀತೇವೆ, ಪ್ರಿಮಿಟಿವ್ ವಲ್ನರಬಲ್ ಟ್ರೈಬಲ್ ಗ್ರೂಪ್ ಅಂತ ಕರೀತೇವೆ. ಅದನ್ನು ಯಾಕೆ ಕರೀತೇವೆ ಅಂತ ಹೇಳಿದರೆ, ಅವರು ನಾನು ಕೆಲಸ ಮಾಡಲಿಕ್ಕೆ ಶುರು ಮಾಡಿದ ಸಮಯದಲ್ಲಿ ಸುಮಾರು 1991ರಲ್ಲಿ ಶುರು ಮಾಡಿದ್ದೇನೆ. ಅಂದರೆ ಆಗಲೇ ಆ ಸಂಸ್ಥೆ ಇತ್ತು, ನಾನು ಅದನ್ನು ಸೇರಿಕೊಂಡಾಗ ಆಗ ಸುಮಾರು 21,000 ಜನ ಇದ್ದರು. ಸೊ ಈಗ ಅವರ ಜನಸಂಖ್ಯೆ 17,000 ಇದೆ. ಬಹುಶಃ ನಿಮಗೆ ಆಶ್ಚರ್ಯ ಆಗಬಹುದು, ಅದು ಇಡೀ ದೇಶದಲ್ಲಿ ಸುಮಾರು 75 ಪಂಗಡಗಳು ಆ ರೀತಿ ತಮ್ಮ ಸಂಖ್ಯೆಯನ್ನು ಕಳೆದುಕೊಳ್ತಾ ಇರುವಂಥ ಪಂಗಡಗಳಿದೆ. ಸೊ ಈ ರೀತಿಯ ಟ್ರೈಬಲ್ ಗ್ರೂಪ್ಸ್ ಏನಿದೆ ಅವರು ಜಗತ್ತಿನಾದ್ಯಂತ ಅಳಿದು ಹೋಗ್ತಾ ಇರುವುದನ್ನು ನಾವು ತುಂಬ ಜನ ಗಮನಿಸುವುದಿಲ್ಲ. ಅದನ್ನು ಬಹಳ ದೊಡ್ಡ ವಿಷಯ ಅಂತಲೂ ಅಂದ್ಕೊಳ್ಳೋದಿಲ್ಲ. ಕಾಸ್ಟ್ ಚೇಂಜ್ ಮಾಡ್ತಾ ಇದ್ದಾರೆ. ಇಲ್ಲದ್ರೆ ಟ್ರೈಬ್ ಅಂತ ಹೇಳೋದು ಕಾಸ್ಟ್ ಅಲ್ಲ, ಗಿರಿಜನರಿಗೆ ಜಾತಿ ಇಲ್ಲ. ಜಾತಿ ಅಂತ ಹೇಳುವಂತಹದ್ದು ನಮ್ಮ ಅಂದರೆ ನೀವು ಭಾರತದ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಇರುವಂತಹ ವ್ಯವಸ್ಥೆ. ಸೊ ಗಿರಿಜನರ ನಡುವಿನಲ್ಲಿ ಜಾತಿ ಇಲ್ಲ, ಅವರು ಪಂಗಡಗಳು. ಅವರಿಗೆ ಯಾವುದೇ ಬಹಳ ಏನು ನಾವು ಈ ರೀತಿ ಹೇಳಿಕೊಳ್ಳುವಂಥ ಯಾವುದೇ ಸ್ಪೆಸಿಫಿಕ್ ಧರ್ಮಗಳಿಲ್ಲ, ಜಾತಿಗಳಿಲ್ಲ. ಅವರು ಬೇರೆ ಬೇರೆ ಪಂಗಡಗಳು. ಆ ಪ್ರತಿ ಪಂಗಡಕ್ಕೆ ಅವರದೇ ರೀತಿಯ ಆಚರಣೆಗಳು, ನಂಬಿಕೆಗಳು, ಬದುಕಿನ ಪದ್ಧತಿಗಳು, ಸಾಮಾಜಿಕ ವ್ಯವಹಾರಗಳು, ಆರ್ಥಿಕ ವ್ಯವಹಾರಗಳು, ಅವರದೇ ಆದ ನಾಯಕತ್ವದ ಮಾದರಿಗಳು ಎಲ್ಲ ಇರ್ತದೆ. ಸೊ ಕೊರಗರು ಅಂತ ಹೇಳುವಂಥದ್ದು ಆ ರೀತಿ ಅಳಿದು ಹೋಗ್ತಾ ಇರುವಂಥ ಒಂದು ಜನ ದಕ್ಷಿಣ ಕನ್ನಡದಲ್ಲಿ. ಗಿರಿಜನರು ಎಲ್ಲಿ ಕೂಡ ಅಸ್ಪೃಶ್ಯರಲ್ಲ. ಅವರಿಗೆ ಅಸ್ಪೃಶ್ಯತೆ ಅಂತ ಹೇಳುವಂಥದ್ದು ಬಹುಶಃ ನಮ್ಮ ದೇಶದಲ್ಲಿ ಬಹಳ ನೆಗೆಟಿವ್ ಆಗಿರುವಂತಹ ಒಂದು ಸಾಮಾಜಿಕ ಪದ್ಧತಿ ಅಸ್ಪೃಶ್ಯತೆ. ಗಿರಿಜನರ ಅಸ್ಪೃಶ್ಯತೆ ಅಲ್ಲ ನಮ್ಮ ಇಡೀ ದೇಶದಲ್ಲಿ ಎಲ್ಲೂ ಅಲ್ಲ. ಬಟ್ ಕೊರಗರು ಅನ್ಫಾರ್ಚುನೇಟ್ಲಿ ಅಸ್ಪೃಶ್ಯರಿಗೂ ಅಸ್ಪೃಶ್ಯರು ಅವರು. ಸೊ ಅವರಿಗೆ ಅಸ್ಪೃಶ್ಯತೆ ಇರುವುದರಿಂದ ಅವರು ಕಾಡಿನಲ್ಲಿ ವಾಸವಾಗಿದ್ದವರು, ಬಟ್ ಯಾವುದೇ ರಿಸೋರ್ಸಸ್ ಅವರ ಕೈಯಲ್ಲಿ ಇಲ್ಲದಿರುವುದರಿಂದ ಬಹಳ ಟ್ರೆಡಿಷನಲ್ ಆದ ಅಥವಾ ಪ್ರೈಮರಿ ಆದಂಥ ಕೆಲಸವನ್ನು ಮಾಡಿ ಬದುಕುವರು. ಅವರು ಬುಟ್ಟಿ ಮಾಡೋದು, ಹಗ್ಗ ಮಾಡೋದು, ಬಿಳಲುಗಳಿಂದ ಬೇರೆ ಬೇರೆ ಉತ್ಪನ್ನಗಳನ್ನು ತಯಾರು ಮಾಡೋದು, ಆ ರೀತಿ ಇರುವ ವರ್ಗ. ಶಿಕ್ಷಣದ ವ್ಯವಸ್ಥೆಯಿಂದ ಬಹಳ ದೂರ ಇರುವವರು. ಈಗಲೂ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೊರಗರ ಸಮುದಾಯದ ಬಹಳ ದೊಡ್ಡ ಸಾಧನೆ ಏನೂ ಆಗಿಲ್ಲ. ಈ ಒಂದು ಡಾಕ್ಟರ್ ಮೋಹನ್ ಆಳ್ವರಂಥವರು ಅಥವಾ ಬೇರೆ ಬೇರೆ ಸಂಸ್ಥೆಗಳು, ನಮ್ಮ ಡಾಕ್ಟರ್ ಮೋಹನ್ ಆಳ್ವ ಅವರು ಒಂದಷ್ಟು ಕೊರಗ ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಷನ್ ಕೊಟ್ಟದ್ರಿಂದ ಅವರ ನಡುವಿನಲ್ಲಿರುವ ಪ್ರಥಮ ಡಾಕ್ಟರ್ ಅಲ್ಲಿಂದ ಬಂದದ್ದು ನಮ್ಮ ಸಂಸ್ಥೆಯ ಕಾರಣಕ್ಕಾಗಿ. ಹೌದು, ಅವಳು ನಮ್ಮಲ್ಲಿ ಫ್ರೀ ಎಜುಕೇಷನ್ ಕೊಟ್ಟ ಕಾರಣಕ್ಕಾಗಿ ಒಬ್ಬಳು ಡಾಕ್ಟರ್ ಆಗಿದ್ದಾಳೆ ಈಗ, ಸ್ನೇಹ ಅಂತ ಹೇಳುವವಳು, ಕುಂದಾಪುರದ ಹುಡುಗಿ. ಅವಳು ಏಮ್ಸ್ನಲ್ಲಿ ಈಗ PG ಮುಗಿಸಿದ್ದಾಳೆ. ಸೊ ಅವಳು ಆ ಸಮುದಾಯದ ಫಸ್ಟ್ ಡಾಕ್ಟರ್
ಇಷ್ಟು ವರ್ಷಗಳ ನಂತರ ಈ ಸ್ವಾತಂತ್ರ್ಯ ಬಂದ 76-80 ವರ್ಷ ಆದರೂ ಕೂಡ ಆ ಸಮುದಾಯದಲ್ಲಿ ಒಬ್ಬ ಡಾಕ್ಟರ್ ಇಲ್ಲ. ಒಂದು 3 ಜನ ಇಂಜಿನಿಯರ್ಸ್ ಇರ್ಬೋದು, ಒಂದು 100ರಿಂದ 120 ಜನ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಇರ್ಬೋದು, ಒಂದು 200ಕ್ಕೆ ಜನಷ್ಟು ಗ್ರ್ಯಾಜುಯೇಟ್ಸ್ ಇರ್ಬೋದು. ಈಗ SLC PUCಗಳಲ್ಲಿ ಸ್ವಲ್ಪ ಜಾಸ್ತಿ ಮಕ್ಕಳು ಇರ್ಬೋದು. ಬಟ್ ಈ ಎಲ್ಲ ಕಾರಣಕ್ಕೆ ಶಿಕ್ಷಣ ಇಲ್ಲ, ಆರೋಗ್ಯದ ವ್ಯವಸ್ಥೆಗಳಿಲ್ಲ, ಅವರು ಬಹಳ ಹಿಂದುಳಿದಿದ್ದಾರೆ. ಹಾಗೆ ಅವರ ಜೊತೆ ನಾವು ಕೆಲಸ ಶುರು ನಾವು ಕೆಲಸ ಅಂದರೆ ನೀವು ಬಹುಶಃ ನಿಮಗೆ ಅರ್ಥ ಆಗೋದಿಲ್ಲ, ಜನರಿಗಾಗಿ ಕೆಲಸ ಮಾಡೋದಲ್ಲ, ಜನರ ಜೊತೆ ಕೆಲಸ ಮಾಡೋದು ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಇದೆ. ಅದೇನು ಅಂದರೆ ಅವ್ರ ಜೊತೆ ಕೂತು ಅವ್ರಿಗೇನು ಸಮಸ್ಯೆಗಳಿದೆ ಅಂತ ಹೇಳೋದನ್ನು ಅರ್ಥ ಮಾಡಿಕೊಂಡು ಅವರ ಒಟ್ಟಿಗೆ ಇದ್ದುದೇ ಅವರನ್ನು ಬೆಳೆಸ್ತಾ ಹೋಗುವಂಥ ಒಂದು ಮಾದರಿ ಇದೆ. ಸೊ ಅವರಿಗೆ 2-3 ದೊಡ್ಡ ಸಮಸ್ಯೆಗಳಿದ್ದು, ಅವರು ಭೂಮಿ ಅವರ ಕೈಯಲ್ಲಿ ಏನೂ ಇರಲಿಲ್ಲ. ಅವರು ಈ ಜಿಲ್ಲೆಯ ಮೂಲ ನಿವಾಸಿಗಳು, 3000 ವರ್ಷಗಳ ಇತಿಹಾಸ ಇದೆ ಅವರಿಗೆ. ನಮ್ಮ ಜಿಲ್ಲೆಗೆ ಬಹುಶಃ ಬೇರೆ ಎಲ್ಲ ಜನ ಬರುವುದಕ್ಕಿಂತ ಮೊದಲು ಅವರು ಇಲ್ಲಿ ಇದ್ದವರು, ಆದರೆ ಅವರ ಕೈಯಲ್ಲಿ ಭೂಮಿ 1 ಇಂಚು ಇಲ್ಲ. ಹಾಗಾಗಿ ಅವರಿಗೆ ಭೂಮಿಯ ಅಧಿಕಾರ ಬರದೆ, ಭೂಮಿಯ ಜೊತೆಗೆ ಅವರು ಗುರುತಿಸಿಕೊಳ್ಳದೆ ಅವರ ಸರ್ವೈವಲ್ ಮುಂದುವರಿಕೆ ಕಷ್ಟ ಅಂತ ಹೇಳುವ ಒಂದು ಕಾರಣ. ಎರಡನೇದು, ಇಡೀ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವರು ಬಹಳ ಹಿಂದುಳಿದವರು, ಅಸ್ಪೃಶ್ಯರು. ಅವರಿಗೆ ಸಾಮಾಜಿಕವಾದ ಒಂದು ಅಸ್ತಿತ್ವ ಅಂದರೆ ನಾನು ಸಮಾಜದಲ್ಲಿ ನಾನು ಹೀಗೆ ಎನ್ನುವಂಥ ಒಂದು ಅಸ್ತಿತ್ವ ಇಲ್ಲದಿದ್ದರೆ ಯಾವ ವ್ಯಕ್ತಿ, ಯಾವ ಸಮುದಾಯ ಕೂಡ ಮುಂದುವರಿಯುವುದು ಕಷ್ಟ. ಯಾಕಂದರೆ ನೀವು ಕೀಳರಿಮೆ ಎನ್ನುವುದನ್ನು ಹೇಗೆ ವಿವರಿಸ್ತೀರಿ ಅಂತ ಗೊತ್ತಿಲ್ಲ. ಬಟ್ ಇವರು ಯಾರಿಗೂ ಬೇಡದವನು, ನನಗಿಂದ ಏನೂ ಸಾಧ್ಯ ಇಲ್ಲ ಅಂತ ಒಂದು ಇಡೀ ಸಮಾಜ ನಂಬಿದರೆ, ಅಷ್ಟು ದೊಡ್ಡ ಕೀಳರಿಮೆಯ ಒಂದು ದೊಡ್ಡ ಭಾರವನ್ನು ಒಂದು ಸಮುದಾಯದ ಮೇಲೆ ಹಾಕಿದರೆ, ಆ ಸಮುದಾಯ ಉಳಿದ ವಸ್ತುಗಳನ್ನು, ಈಗ ಶಿಕ್ಷಣವನ್ನು, ಆರೋಗ್ಯವನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಭೂಮಿ ಇಲ್ಲದಿರುವುದು, ಬಹಳ ತೀವ್ರತರವಾದ ಅಸ್ಪೃಶ್ಯತೆಗೆ ಒಳಗಾಗಿರುವುದು, ಆಹಾರದ ವ್ಯವಸ್ಥೆ ಇಲ್ಲದಿರುವುದು. ಅವರು ಅಗ್ರಿಕಲ್ಚರ್ ಮಾಡ್ತಾ ಇಲ್ಲ, ಅವರಲ್ಲಿ ಕೃಷಿ ಪದ್ಧತಿ ಇರಲಿಲ್ಲ. ಅಲ್ಲಿ ಇಲ್ಲಿ 1-2 ಕುಟುಂಬಗಳು ಅಂತ ಬಿಟ್ಟರೆ ಕೃಷಿ ಪದ್ಧತಿ ಇರಲಿಲ್ಲ. ಅವರು ಕೃಷಿ ಪದ್ಧತಿಗೆ ಒಗ್ಗಿಕೊಂಡವರು ಕೂಡ ಅಲ್ಲ, ಅವರು ಆಹಾರ ಸಂಗ್ರಹಣೆ ಮಾಡಿ ಬದುಕುವಂತಹ ಜನವರ್ಗ. ಅಂದರೆ ಬೇಟೆ ಅಥವಾ ಸಣ್ಣ ಬೇಟೆ, ಅವರೊಂದು ದೊಡ್ಡ ಪ್ರಾಣಿಗಳನ್ನೆಲ್ಲ ಸಣ್ಣ ಪ್ರಾಣಿಗಳ ಬೇಟೆ ಮಾಡ್ತಾರೆ, ಹಣ್ಣುಗಳನ್ನು ಹುಡುಕಿ ತಿಂತಾರೆ, ಬಿಳಲುಗಳನ್ನು ಉಪಯೋಗಿಸಿ ವಸ್ತುಗಳನ್ನು ಮಾರಿ ಅದನ್ನು ಬಾರ್ಟರ್ ಸಿಸ್ಟಮ್ನಲ್ಲಿ ಬೇರೆ ವಸ್ತುಗಳನ್ನು ತರ್ತಾರೆ. ಆ ರೀತಿಯ ಒಂದು ಸಮುದಾಯ ಅವರು. ಸೊ ಆ ರೀತಿಯ ಸಮುದಾಯಗಳು, ಹಣಕಾಸಿನ ವ್ಯಕ್ತಿ ಅಲ್ಲಿ ಇಲ್ಲ. ಒಂದು ಕೇಳ್ಪಟ್ವಿ ನಿಮ್ಮ ಬಗ್ಗೆ, ಅಂದರೆ ನಿಮ್ಮ ಕಾಲೇಜ್ ಆಗಿ ಡಿಗ್ರಿ ಆಗಿ ನಿಮಗೆ ಜಾಬ್ ಆಫರ್ ಬರುವಾಗ ಒಂದು ಕಡೆ ತುಂಬ ಜಾಸ್ತಿ ಸಂಬಳದ ಜಾಬ್ ಇತ್ತು, ಇನ್ನೊಂದು ಕಡೆ ತುಂಬ ಕಮ್ಮಿ ಸಂಬಳದ ಇತ್ತು. ನೀವು ಕಮ್ಮಿ ಸಂಬಳದ ಜಾಬನ್ನು ಆಯ್ಕೆ ಮಾಡಿದ್ದು. ಹಣಕಾಸು ಅಂತ ಹೇಳೋದು ಅವರು ದೈನಂದಿನ ಬದುಕಿಗೆ ಏನು ಅವತ್ತಿಗೆ ಬೇಕೋ ಅವತ್ತಿಗೆ ಮಾತ್ರ ಅವರು ತಗೊಂಡು ಬರ್ತಾರೆ. ಅವರು ನಮ್ಮಲ್ಲಿ ಇರುವ ಯಾವುದೇ ಮಾಡರ್ನ್ ಅಥವಾ ಆಧುನಿಕವಾದ ಅಥವಾ ಹಣಕಾಸಿನ ವ್ಯವಸ್ಥೆ ಅಂತ ಹೇಳುವಂಥದ್ದು, ಅವರು ಅಂದರೆ ವ್ಯವಸ್ಥಿತವಾದ ಹಣಕಾಸಿನ ವ್ಯವಸ್ಥೆ ಅವರ ನಡುವೆ, ಸಮುದಾಯದ ನಡುವೆ ಇಲ್ಲ. ಈಗ ಇತ್ತೀಚೆಗೆ ಬೆಳೀತಾ ಇದೆ ಅಂತ ಬಿಟ್ಟರೆ ಹಣ ಎನ್ನುವುದು ಅವರಿಗೆ ಅರ್ಥ ಆಗೋದಿಲ್ಲ. ಹಣ ಅರ್ಥ ಆಗೋದಿಲ್ಲ. ನಮ್ಮ ಯಾವುದೇ ತಾಂತ್ರಿಕತೆ, ಅವರಿಗೆ ತಾಂತ್ರಿಕತೆ ಅಂದರೆ ನಿಮಗೆ ಅರ್ಥ ಆಗುತ್ತೆ ಅಂತ ಗೊತ್ತಿಲ್ಲ. ಅದು ಶಿಕ್ಷಣ ಅಂತ ಹೇಳೋದು ತಾಂತ್ರಿಕತೆ, ಬೇರೆ ಬೇರೆ ಹೊಸ ಪ್ರೊಡಕ್ಷನ್ ಅಂತ ಹೇಳೋದು ತಾಂತ್ರಿಕತೆ. ಆ ರೀತಿಯ ಒಂದು ಲೆವೆಲಿಗೆ ಅಥವಾ ಒಂದು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗದಿರುವಂತಹ ಸಮುದಾಯ ಅದು. ಬಹಳ ದೊಡ್ಡ ಆರೋಗ್ಯ ಸಮಸ್ಯೆಗಳಿತ್ತು ಅಲ್ಲಿ. ಕ್ಷಯ ಬಹಳ ಅಂದರೆ TB ಬಹಳ ಜೋರಾಗಿ ತುಂಬ ಇತ್ತು ಅವರ ನಡುವಿನಲ್ಲಿ. ಭೂಮಿ ಇಲ್ಲದಿರುವುದು, ಅಸ್ಪೃಶ್ಯತೆ, ಇಷ್ಟು ಆರೋಗ್ಯ ಸಮಸ್ಯೆಗಳಿರುವುದು, ಆಹಾರದ ಮೂಲಗಳಿಲ್ಲದಿರುವುದು, ಎಲ್ಲ ಸಮಸ್ಯೆಗಳನ್ನು ಇಟ್ಟುಕೊಂಡು ನಾವು ಅವರ ಸಂಘಗಳನ್ನು ಕಟ್ಟಿದ್ದೀವಿ. ಯುವಕರಿಗೆ ತರಬೇತಿ ಕೊಟ್ಟಿವಿ, ಮಹಿಳೆಯರಿಗೆ ತರಬೇತಿ ಕೊಟ್ಟಿವಿ. ಬೇರೆ ಬೇರೆ ಸ್ವಾಉದ್ಯೋಗದ ಯೋಜನೆಗಳನ್ನು ಅವರ ನಡುವಿನ ಸರ್ಕಾರದ ಯೋಜನೆಗಳನ್ನು ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದರೆ ತುಂಬ ಸರ್ಕಾರಿ ಯೋಜನೆಗಳು ಅವರನ್ನು ತಲುಪುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದರೆ ಸರ್ಕಾರಿ ಯೋಜನೆಗಳು ಅವರ ಮಟ್ಟಕ್ಕೆ ಡಿಸೈನ್ ಆಗಿರೋದಿಲ್ಲ, ಅವರು ಅದನ್ನು ಉಪಯೋಗಿಸುವ ರೀತಿಯಲ್ಲಿ ಡಿಸೈನ್ ಆಗಿರೋದಿಲ್ಲ. ಆ ರೀತಿಯ ಎಫರ್ಟ್ಗಳನ್ನು ಮಾಡಿದ್ದೀವಿ. ಹಾಗಾಗಿ ಅವರು ಭೂಮಿ ಚಳವಳಿ ಆಯಿತು, ಆದ ನಂತರ ಅಜಲು ನಿಲ್ಲಿಸುವ ಚಳವಳಿ ಆಯಿತು. ಅದು ಯಾಕೆ ಅಂದರೆ ಅವರ ಸಾಂಸ್ಕೃತಿಕವಾಗಿ ಅವರು ಭಾಳ ಶ್ರೀಮಂತರಾದಂಥ, ಅವರದೇ ಮ್ಯೂಸಿಕ್ ಇದೆ, ಅವರದೇ ಡೋಲ್ ಇದೆ, ಅವರದೇ ವಾದ್ಯೋಪಕರಣಗಳಿದೆ, ಅವರದೇ ಸಂಗೀತ ಇದೆ. ಆದರೆ ಅದಕ್ಕೆ ಒಂದು ಇಂಡಿಪೆಂಡೆಂಟ್ ಆದ, ಬಹಳ ಒಂದು ಸ್ವತಂತ್ರವಾದಂಥ ಎಕ್ಸ್ಪ್ರೆಷನ್ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರು ಅದನ್ನು ಉಳಿದ ಸಮುದಾಯಗಳ ಸೇವೆಗೆ ಅಂತ ಬಳಸುವ ರೀತಿಯಲ್ಲಿತ್ತು. ಎಂಜಲನ್ನು ತಿನ್ನುವಂಥ ಪದ್ಧತಿ ಅವರಲ್ಲಿ ಇತ್ತು. ಯಾಕಂದರೆ ಅಷ್ಟು ತೀವ್ರತರ ಹಸಿವಿದ್ದರಿಂದ ನಮ್ಮ ಬೇರೆ ಬೇರೆ ಸಮುದಾಯಗಳ ಮದುವೆಯಲ್ಲಿ ಎಸೆದ ಆಹಾರವನ್ನು ತೆಗೆದುಕೊಂಡು ಇಟ್ಟುಕೊಂಡು ತಿನ್ನುವಂಥ ಪದ್ಧತಿ ಇತ್ತು. ಈಗ ಅದು ಬಹಳ ಮಟ್ಟಕ್ಕೆ ಕಡಿಮೆ ಆಗಿದೆ. ಸತ್ತ ದನಗಳನ್ನು ಅಥವಾ ಮುಖ್ಯವಾಗಿ ಅವರಿಗೆ ಕೊಡ್ತಾ ಇದ್ದದ್ದು, ಅವರ ಚರ್ಮವನ್ನು ಸುಲಿತಿದ್ರು ಮತ್ತು ಸತ್ತ ದನಗಳನ್ನು, ಇಡೀ ಊರಿನ ಸತ್ತ ದನಗಳನ್ನು ಉಳ್ತಾ ಇದ್ದದ್ದು ಅವರು. ಸೊ ದನಗಳ ಮಾಂಸ ಕೂಡ ಅವರಿಗೆ ಒಂದು ಬಹಳ ದೊಡ್ಡ ಆಹಾರದ ಸೋರ್ಸ್ ಆಗಿತ್ತು. ಇದು ಬಿಟ್ಟರೆ ಅವರ ಕುಲ ಕಸುಬು ಮಾತ್ರ ಸಮಸ್ಯೆ ಇತ್ತು. ಸೊ ಈ ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು ನಾವು ಮುಖ್ಯವಾಗಿ ಸರ್ಕಾರವನ್ನು
ಎಚ್ಚರಿಸುವಂಥ ಕೆಲಸವನ್ನು ಮಾಡಿದಿರಿ. ಅಲ್ಲಿ ಅಜಲ್ನ ಚಳವಳಿ ಆಗಿರ್ಬೋದು, ಭೂಮಿ ಚಳವಳಿ ಆಗಿರ್ಬೋದು, ಅವರ ಉದ್ಯೋಗಕ್ಕಾಗಿ ನಡೆದ ಚಳವಳಿ ಇರ್ಬೋದು, ಶಿಕ್ಷಣಕ್ಕಾಗಿ ಅವರ ನಡುವಿನಲ್ಲಿಯೇ ಸಣ್ಣ ಸಣ್ಣ ತಂಡಗಳನ್ನು ಮಾಡಿಕೊಂಡು ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಮೋಟಿವೇಶನ್ ಮಾಡ್ತಾ, ಶಿಕ್ಷಣದಲ್ಲಿ ಏನು ಸಮಸ್ಯೆಗಳಿದೆ ಅವರ ಹಾಸ್ಟೆಲ್ಗಳಿರ್ಬೋದು, ಸರ್ಕಾರದ ಕಾರ್ಯಕ್ರಮಗಳು ಇದಕ್ಕೆಲ್ಲ ಕನೆಕ್ಟ್ ಮಾಡ್ತಾ, ಹಾಗೆ ಒಂದು 10 ವರ್ಷಗಳ ಕಾಲ 91ರಿಂದ ಸುಮಾರು 2000 ವರ್ಷಗಳವರೆಗೆ 2000 ಇಸವಿಯವರೆಗೆ ಅವ್ರ ಜೊತೆ ಕೆಲಸ ಮಾಡಿದ್ದೇನೆ. ಸೊ ಅದು ತುಂಬ ಸಂಬಳಕ್ಕೆ ಅಂತ ಮಾಡಿದ ಅಥವಾ ನಮಗೇನು ದೊಡ್ಡ ಆರ್ಥಿಕವಾಗಿ ನಮಗೇನು ಕೊಡ್ತಿರಲಿಲ್ಲ ಅಲ್ಲಿ. ಅಂದರೆ ಆ ಸಂಸ್ಥೆಯಲ್ಲಿ ಆಗ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ನಮಗೆ ದೊಡ್ಡ ಮಟ್ಟದ ಸಂಬಳ. ನಮಗೆ ಇನ್ನೊಂದು ಕೇಳ್ಪಟ್ವಿ ನಿಮ್ಮ ಬಗ್ಗೆ, ಅಂದರೆ ನಿಮಗೆ ನಿಮ್ಮ ಕಾಲೇಜ್ ಆಗಿ ಡಿಗ್ರಿ ಆಗಿ ನಿಮಗೆ ಜಾಬ್ ಆಫರ್ ಬರುವಾಗ ಒಂದು ಕಡೆ ತುಂಬ ಜಾಸ್ತಿ ಸಂಬಳದ ಜಾಬ್ ಇತ್ತು, ಇನ್ನೊಂದು ಕಡೆ ತುಂಬ ಕಮ್ಮಿ ಸಂಬಳದ ಇತ್ತು. ನೀವು ಕಮ್ಮಿ ಸಂಬಳದ ಜಾಬನ್ನು ಆಯ್ಕೆ ಅದು ಈ ಸಂಸ್ಥೆಯನ್ನೇ ಆಯ್ಕೆ ಮಾಡಿಕೊಂಡದ್ದು ನಾನು. ನಮ್ಮಲ್ಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗಲು ರೋಶಿನಿಯಲ್ಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ ಬರ್ತಾ ಇದೆ. ಯಾಕಂದರೆ ರೋಶಿನಿ ಇಡೀ ರಾಜ್ಯದಲ್ಲಿ ಇದ್ದ ಬಹಳ ಪ್ರಮುಖ ಕಾಲೇಜುಗಳಲ್ಲಿ ಒಂದು. ಆವಾಗ MSWಗೆ ಸೀಟೆಲ್ಲ ಸಿಗ್ತಿರ್ಲಿಲ್ಲ, ದೊಡ್ಡ ಕಾಂಪಿಟೇಷನ್ ಇತ್ತು. ಸೊ ನನಗೆ ಬೇರೆ ಸ್ವಲ್ಪ ಆಗ ನಾನು ಆ ಸಂಸ್ಥೆಗೆ ಸೇರುವಾಗ ನನಗೆ 2400 ರೂಪಾಯಿ ತಿಂಗಳಿಗೆ ಹಾನೋರೇರಿಯಂ ಕೊಡ್ತಿದ್ರು ಸಮಗ್ರಾಮೀಣ ಆಶ್ರಮ. ಒಂದು 9000 10,000ದ ಇನ್ನೊಂದು ಆಫರು ಬಂದಿತ್ತು ನನಗೆ. ನಾನು ಬಡತನದಲ್ಲಿ ಇದ್ದದ ಕಾರಣಕ್ಕಿರ್ಬೋದು, ಬಡತನದ ನೋವು ಅವಮಾನ ನನಗೆ ಗೊತ್ತಿರುವ ಕಾರಣಕ್ಕಿರ್ಬೋದು, ನನ್ನ ಶಿಕ್ಷಣದಿಂದ ನನಗೂ ಸಹಾಯ ಆಗುವುದರ ಒಟ್ಟಿಗೆ ಒಂದಷ್ಟು ಜನರಿಗೂ ಸಹಾಯ ಆಗಬೇಕು ಅಂತ ಏನೋ ಒಂದು ಸಣ್ಣ ತೀರ್ಮಾನ ನನ್ನ ಒಳಗೆ ಇತ್ತು ಅಂತ ಕಾಣ್ತದೆ. ನನ್ನ ಓದಿನ ಕಾರಣಕ್ಕಿರ್ಬೋದು ಅಥವಾ ನನಗೆ ಆ ರೀತಿ ಬಡತನದ ನೋವು ಗೊತ್ತಿದ್ದ ಕಾರಣಕ್ಕಿರ್ಬೋದು. ಹಾಗಾಗಿ ನಾನು ಇದನ್ನು ಚೂಸ್ ಮಾಡಿದೆ. ಒಮ್ಮೆ ಆಯ್ಕೆ ಮಾಡಿದ ಮೇಲೆ ನಮ್ಮ ಒಂದು ಬಹಳ ಗಟ್ಟಿಯಾದ ಒಂದು ತಂಡ ರೂಪ ಆಯಿತು ಅಲ್ಲಿ. ಈ ಇಷ್ಟು ಬಡತನದಲ್ಲಿ ಒಂದು ಸಮುದಾಯವನ್ನು ಬಿಟ್ಟು ನಾನು ನನ್ನದೇ ಒಂದು ಹೊಸ ಉದ್ಯೋಗಕ್ಕೆ ಎಲ್ಲ ಹೋಗಬೇಕು ಅಂತ ನನಗೆ ಅನಿಸಲಿಲ್ಲ. ತುಂಬ ಸಲ ವೈಯಕ್ತಿಕ ಅಂತ ಹೇಳೋದು ಆರ್ಥಿಕ ಸಮಸ್ಯೆಗಳು ಅದೆಲ್ಲ ಇದ್ದಾಗ ಕೂಡ ನನಗೆ ಅದು ನಮ್ಮ ತಂಡ ಮತ್ತು ಅವರ ಸಮಸ್ಯೆಗಳು, ಅವರ ಜೊತೆ ನಮಗೆ ಬಂದ ಬಾಂಧವ್ಯ, ಆ ಎಲ್ಲ ಕಾರಣಕ್ಕೆ ಅದು ನನಗೆ ಬಹುಶಃ ಒಂದು 10 ವರ್ಷಗಳ ಕಾಲ ಅದನ್ನು ಮಾಡಿದ್ದೇನೆ. ನನಗೆ ತುಂಬ ಸಂತೃಪ್ತಿ ಇದೆ. ನನ್ನ ಬದುಕಿನ ಶುರುವಿನ 10 ವರ್ಷಗಳನ್ನು ಒಂದು ಬಹಳ ಕಷ್ಟದಲ್ಲಿರುವ ಸಮುದಾಯದ ಜೊತೆ ಕಳೆದಿದ್ದೇನೆ. ಮತ್ತು ಅವರ ಒಂದು ಸಣ್ಣ ಸಣ್ಣ ಬದಲಾವಣೆಗಳನ್ನಾದರೂ ಅಲ್ಲಿ ಮಾಡುವುದಕ್ಕೆ ನಾವೆಲ್ಲ ಒಟ್ಟಿಗೆ ಕಾರಣರಾಗಿದ್ದೇವೆ ಅಂತ ಹೇಳೋದಕ್ಕೆ ನನಗೆ ಭಾಳ ಸಂತೋಷ ಇದೆ. ತುಂಬ ಖುಷಿ ಆಯಿತು ಸರ್. ನೀವೊಂದು ಹೇಳುವಾಗ ನಾವು ಅದನ್ನು ಇಮ್ಯಾಜಿನೇಷನ್ ಮಾಡಿ ಒಂದು ಪ್ಯೂರ್ ಸಿನಿಮಾ ನೋಡಿದಾಗೆ ಆಗ್ತದೆ ನಮಗೆ. ಮತ್ತು ನಾವು ಕೇಳೋದಾದರೆ ಆಳ್ವಾಸಿನಲ್ಲಿ ನೀವು ಪ್ರಾಂಶುಪಾಲರು ಆಗಲಿಲ್ಲ ಅಂದರೆ ಈಗ ನೀವು ಏನಾಗಿರ್ತಿದ್ರಿ? ನಾನು ನನ್ನ ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ಒಬ್ಬ ಆ್ಯಕ್ಟಿವಿಸ್ಟ್ ಆಗಿರ್ತಿದ್ದೆ. ನಾನು ಟ್ರೈಬಲ್ ಆ್ಯಕ್ಟಿವಿಸ್ಟ್ ಆಗಿದ್ದೆ. ಆಳ್ವಾಸಿನಲ್ಲಿ ಬರದೇ ಇರ್ತಿದ್ರೆ ಖಂಡಿತ ಇವತ್ತು ಸಮಾಜದ ದೊಡ್ಡ ನನಗೆ ಕಾಣುವ ರೀತಿಯ ಅನ್ಯಾಯಗಳನ್ನು ಅಥವಾ ಸಮುದಾಯಕ್ಕೆ ಬೇಕಾದ ರೀತಿಯಲ್ಲಿ ನಮ್ಮ ಸರ್ಕಾರಗಳು ಕೆಲಸ ಮಾಡದೇ ಇರುವುದನ್ನು ಪ್ರಶ್ನಿಸುವ, ಅವುಗಳ ಜೊತೆ ಹೋರಾಡುವ ಖಂಡಿತ ಒಬ್ಬ ಆ್ಯಕ್ಟಿವಿಸ್ಟ್ ಆಗಿರ್ತಿದ್ದೆ. ಸರ್, ನಿಮ್ಮ ಬಗ್ಗೆ ಕೇಳ್ಪಡುವಾಗ ನಮಗೆ ಸ್ವಲ್ಪ ಸಿಕ್ತು. ನೀವು ಓಟ್ ಯಾಕೆ ಹಾಕೋದಿಲ್ಲ? ಓಟ್ ಹಾಕ್ತಾ ಇದ್ದೆ ನಾನು, ಬಟ್ ಇತ್ತೀಚಿನ ಒಂದು 4-5 ಎಲೆಕ್ಷನ್ಗಳಲ್ಲಿ ಓಟ್ ಹಾಕಲಿಲ್ಲ. ಯಾಕೆ ಹಾಕಲಿಲ್ಲ ಅಂತ ಹೇಳಿದರೆ, ಮತದಾನ ಬಹಳ ಪವಿತ್ರವಾದದ್ದು. ಅದನ್ನು ಪಡೆದುಕೊಳ್ಳುವ ಅರ್ಹತೆ ಇರುವವರು ನನಗೆ ಸಿಗ್ತಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಈಗಿನ ಕಾಲದಲ್ಲಿ. ಹೌದು. ಮತ್ತು ನೀವು ಫೇಮಸ್ ಆಗಿರೋದು ಯುನೀಕ್ ಪ್ರಿನ್ಸಿಪಲ್ ಆಗಿ, ಅಂದರೆ ಯುನೀಕ್ ಆಗಿ ನಿಮ್ಮ ಪನಿಷ್ಮೆಂಟ್ ಕೂಡ ಇರ್ತದೆ. ಅದರ ಬಗ್ಗೆ ಹೇಳಿ ನೀವು. ಯುನೀಕ್ ಅಂತ ಏನೂ ಇಲ್ಲಪ್ಪ, ಎಲ್ಲ ಪ್ರಿನ್ಸಿಪಲ್ ತಗೊಂಡೆ. ಬಟ್ ನನಗೆ ನನ್ನ ವಿದ್ಯಾರ್ಥಿಗಳು, ನನ್ನ ಜೊತೆ ಇರುವ ಮಕ್ಕಳು ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡೋದು, ಬಿಹೇವಿಯರಲ್ ಪ್ರಾಬ್ಲಮ್ಸ್ಗಳನ್ನು ಸರಿ ಮಾಡೋದು ನನ್ನ ಜವಾಬ್ದಾರಿ ಅಂತ ನಾನು ತಿಳ್ಕೊಳ್ತೇನೆ. ಹಾಗಾಗಿ ಅದನ್ನು ಸರಿ ಮಾಡೋದಕ್ಕೆ ಬೇಕಾಗಿ ಏನು ಮಾಡ್ಬೋದು ಅಂತ ಹೇಳೋದನ್ನು ಯೋಚನೆ ಮಾಡ್ತೇನೆ. ಯಾವುದೇ ಒಂದು ಆಳ್ವಾಸ್ನಲ್ಲಿ ಕಾರ್ಯಕ್ರಮ ಆಗಿರ್ಬೋದು, ವಿರಸತ್ ಆಗಿರ್ಬೋದು, ನುಡಿಸಿರಿ ಆಗಿರ್ಬೋದು, ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗಿನ ಕ್ಲೀನಿಂಗ್ ಒಂದು ಇನ್ಚಾರ್ಜನ್ನು ನೀವು ಯಾಕೆ ತಗೊಳ್ತೀರ? ನಿಮಗೆ ಯಾಕೆ ವಹಿಸ್ತಾರೆ ಅದನ್ನು? ನಾನು ಅದನ್ನು ನನ್ನ ಆಸಕ್ತಿಗೆ ತೆಗೆದುಕೊಳ್ತಾ ಇರೋದು 2 ಕಾರಣಕ್ಕೆ. ಒಂದು, ಕ್ಲೀನಿಂಗ್ ಅಂತ ಹೇಳುವುದರ ಬಗ್ಗೆ ಒಂದು ನೆಗೆಟಿವ್ ಕೆನೋಟೇಷನ್ ಇದೆ. ಕ್ಲೀನಿಂಗ್ ಮಾಡುವವನು ಸಣ್ಣವನು, ಕ್ಲೀನಿಂಗ್ ಮಾಡುವವನು ಸರಿ ಇಲ್ಲ, ಅವರು ಬಹಳ ಕೆಳಗೆ ಅಂತ. ಅದು ಸರಿಯಲ್ಲ. ಸ್ವಚ್ಛತೆ ಮಾಡುವವನು ಬಹಳ ದೊಡ್ಡವನು. ನಮ್ಮ ಇಡೀ ಸಮಾಜದ ಎಲ್ಲಿ ನೀವು ಸ್ವಚ್ಛತೆ ಮಾಡುವುದನ್ನು ಗಮನಿಸಿದ್ರು ನೀವು ಅವರನ್ನು ಸಮಾಜದ ಬೆಸ್ಟ್ ಜನ ಅಂತ ತಿಳ್ಕೊಳ್ಬೇಕು. ಹಾಗಾಗಿ ನನ್ನ ಪ್ರಕಾರ ಒಂದು ಯಾವುದೇ ಕೆಲಸ ಆಗುವಾಗ ಅಲ್ಲಿ ಮಾಡಬಹುದಾದ ಅತಿ ದೊಡ್ಡ ಕೆಲಸ ಸ್ವಚ್ಛತೆ. ಹಾಗಾಗಿ ನಾನು ಅದನ್ನು ತಗೊಳ್ತೇನೆ. ಮತ್ತು
ಏನು ನಮ್ಮ 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 ಒಟ್ಟಿಗಿರೋ ಸ್ವಚ್ಛತಾ ಸಿಬ್ಬಂದಿ ಇರ್ಬೋದು, ನಮ್ಮ ವಿದ್ಯಾರ್ಥಿಗಳಿರ್ಬೋದು, ಅವರು ಸ್ವಚ್ಛತೆಯನ್ನು ಅಥವಾ ಒಂದು ಕೆಲಸದ ನಡುವಿನಲ್ಲಿ ಕೆಲಸವನ್ನು ಮೇಲು ಕೀಳು ಅಂತ ತಿಳ್ಕೊಳ್ಬಾರ್ದು. ಸ್ವಚ್ಛತೆ ಕೂಡ ನಮ್ಮ ಉಳಿದ ಎಲ್ಲ ಕೆಲಸಗಳಾಗಿ ಒಂದು ಬಹಳ ಗೌರವಯುತವಾದ ಕೆಲಸ. ಹಾಗಾಗಿ ಆ ಗೌರವದ ಜೊತೆಗೆ ಅದನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಬೇಕು. ಹೌದು. ಇನ್ನೊಂದು ವಿಷಯ ಏನಂದರೆ, ಆಳ್ವಾಸಿನ ವಿದ್ಯಾರ್ಥಿಗಳಿಗೆ ಒಮ್ಮೆ ಆದರೂ ಅವರೊಂದು ಆ ಕ್ಲೀನಿಂಗ್ ಒಂದು ಇವೆಂಟಿಗೆ ಕಳಿಸ್ತಾರೆ. ನೀವು ಕಳಿಸ್ತೀರಾ? ನಾವು ತುಂಬ ಇವೆಂಟಲ್ಲಿ ನೋಡಿದ್ದೇವೆ. ಹಾಗೆ ಇನ್ನೊಂದು ಏನು ಕೇಳಬೇಕಾದ್ರೆ, ಇದೊಂದು ದೊಡ್ಡ ಪ್ರಶ್ನೆ ಆಗಿರ್ಬೋದು, ಆಳ್ವಾಸ್ ಅಂದರೆ ಏನು? ಆಳ್ವಾಸ್ ಅಂದರೆ ಒಬ್ಬ ಡಾಕ್ಟರ್ ಮೋಹನ್ ಆಳ್ವ ಅಂತ ಹೇಳೋ ಒಬ್ಬ ವ್ಯಕ್ತಿ ಇಡೀ ಸಮುದಾಯದಿಂದ, ಸಮಾಜದಿಂದ ಸ್ವೀಕರಿಸಿದ್ದನ್ನು ಬಹಳ ಸುಂದರವಾಗಿ ಅರಳಿಸಿ ಅದನ್ನು ಸಮಾಜಕ್ಕೆ ವಾಪಸ್ ಕೊಡ್ತಾ ಇರುವಂಥ ಬಹಳ ಸುಂದರವಾದಂಥ ಪ್ರಕ್ರಿಯೆ. ತುಂಬ ಸೂಪರ್ ಆಗಿರೋ ಆನ್ಸರ್ ಸರ್. ನಮ್ಮ ಚೇರ್ಮನ್, ನಮ್ಮ ಬಿಲೌಡ್ ಚೇರ್ಮನ್ ಡಾಕ್ಟರ್ ಮೋಹನ್ ಆಳ್ವ ಬಗ್ಗೆ ಹೇಳಿ, ನಿಮ್ಮ ಅಭಿಪ್ರಾಯ ಹೇಳಿ. ಅವರ ಜೊತೆ ಒಂದು 26-27 ವರ್ಷದ ಒಡನಾಟ, 30 ವರ್ಷದ ಒಡನಾಟ ಇದೆ ನನಗೆ. ನನ್ನ ಟ್ರೈಬಲ್ ಜೊತೆ ವರ್ಕ್ ಮಾಡ್ತಾಯಿದ್ರು. ಅವರು ನಮ್ಮ ಜೊತೆ ಮೆಡಿಕಲ್ ಕ್ಯಾಂಪಿಗೆ ಬರ್ತಾಯಿದ್ರು. 7-8 ಕಿಲೋಮೀಟರ್ ನಡ್ಕೊಂಡು ಬೆಳಗ್ಗಿಂದ ಸಂಜೆವರೆಗೆ ಕೂತು ಒಂದು 100-200 ಜನರನ್ನು ನೋಡಿ ಫ್ರೀಯಾಗಿ, ಅವರೇನು ಹಣ ತಗೊಂಡು ಮಾಡ್ತಾಯಿದ್ದಲ್ಲ, ಅಲ್ಲಿಂದ ಇದ್ದ ನನಗೆ ಒಡನಾಟ. ಹಾಗಾಗಿ ಅವರು ಇಡೀ ಸಮಾಜದ ಬಗ್ಗೆ ನಾನಲ್ಲ ನೀನು ಅಂತ ನಾವೇನು ಹೇಳ್ತೇವೆ, ಹಾಗೆ ನಾವೇನು ಮಾಡಿದ್ರೂ ಅದು ಸಮಾಜಕ್ಕೆ ಬರಬೇಕು, ಅಲ್ಲಿ ಒಳ್ಳೆಯದು ಕಾಣಬೇಕು ಅಂತ ಹೇಳುವ ಒಂದು ವಿಷಯದಲ್ಲಿ. ಇನ್ನೊಂದು, ಯಾವುದನ್ನೇ ಮಾಡಿದರೂ ಅಚ್ಚುಕಟ್ಟಾಗಿ ಮಾಡಬೇಕು ಮತ್ತು ಭಾಳ ಶಿಸ್ತುಬದ್ಧವಾಗಿ ಮಾಡಬೇಕು ಅಂತೇಳಿ ಎರಡನೆಯ ವಿಷಯ. ಮೂರನೇದು ಸೌಂದರ್ಯ ಪ್ರಜ್ಞೆ, ಕಲೆ ಮತ್ತು ಮನುಷ್ಯರ ಬಗೆಗಿನ ಪ್ರೇಮ ಏನಿದೆ ಅದನ್ನು ನೀವು ಪ್ರಾಕ್ಟಿಕಲ್ ಆಗಿ ನೋಡಬೇಕಿದ್ರೆ ಡಾಕ್ಟರ್ ಮೋಹನ್ ಆಳ್ವರಲ್ಲಿ ನೋಡ್ಬೋದು. ಹಾಗೆ ಎಲ್ಲ ಸಿದ್ಧಾಂತಗಳನ್ನು, ಎಲ್ಲ ಎಲ್ಲೆಗಳನ್ನು ಮೀರಲಿಕ್ಕೆ ನೀವು ಕಲಿಬೇಕು ಅಂದರೆ ಡಾಕ್ಟರ್ ಮೋಹನ್ ಆಳ್ವರ ಜೊತೆ ಇರಬೇಕು. ಹಾಗೆ ಈ ನಾಡಿನ ಬಹುಶಃ ಒಂದು ಹೊಸ, ನಮ್ಮಲ್ಲಿರುವಂಥ ಎಲ್ಲ ನಾಡಿನ ಎಲ್ಲ ವಿಷಯಗಳನ್ನು ತೆಗೆದುಕೊಂಡು ಕೂಡ ಬಹಳ ವಿಭಿನ್ನವಾಗಿ, ವಿಶಿಷ್ಟವಾಗಿ ಯೋಚನೆ ಮಾಡ್ಬೋದಾದ ಒಬ್ಬ ವ್ಯಕ್ತಿಯನ್ನು ನೋಡಬೇಕಿದ್ರೆ ಡಾಕ್ಟರ್ ಮೋಹನ್ ಆಳ್ವರನ್ನು ನೋಡಬೇಕು. ವಿದ್ಯಾರ್ಥಿಗಳು, ನನ್ನ ಹತ್ರ ಬಂದ ವಿದ್ಯಾರ್ಥಿಗಳು ಅವರು ಬೆಳೆಯುವುದೇ ನನ್ನ ಉದ್ದೇಶ, ಮತ್ತು ಅವರು ಅದರಲ್ಲಿ ಮ್ಯಾಕ್ಸಿಮಮ್ ಅವರು ಬಹಳ ದೊಡ್ಡ ಬೆಳವಣಿಗೆ ಕಾಣಬೇಕು ಅಂತ ಹೇಳುವ ಭಾಳ ಹಠವಾದಿಯನ್ನು ಕಾಣಬೇಕಿದ್ರೆ ನೀವು ಡಾಕ್ಟರ್ ಮೋಹನ್ ಆಳ್ವರನ್ನೇ ಕಾಣಬೇಕು. ಸೊ ಅವರು ಈ ಎಲ್ಲವನ್ನು ಸೇರಿದ ಬಹಳ, ಆದರೆ ಇದರೆಲ್ಲರ ಜೊತೆಗೆ ಬಹಳ ಸರಳವಾದ, ಬಹಳ ನೇರವಾದ, ಯಾರಿಗೂ ತಲುಪಬಹುದಾದ ಒಬ್ಬ ಸಾಮಾನ್ಯ ಮನುಷ್ಯನ ಹಾಗೆ ಕೂಡ ಅವರು ಇರ್ತಾರೆ. ಬಟ್ ಆ ಸಾಮಾನ್ಯತೆಯಲ್ಲಿ ಒಂದು ಅಸಾಮಾನ್ಯವಾದ ವ್ಯಕ್ತಿತ್ವ ಇದೆ, ಅಸಾಮಾನ್ಯವಾದ ಧೀಶಕ್ತಿ ಇದೆ, ಯೋಚನೆ ಇದೆ, ಒಂದು ಕ್ಷಮತೆ ಇದೆ. ಆ ರೀತಿ ಅವರ ಜೊತೆ ಇದ್ದ ಒಂದು 26, 27, 28 ವರ್ಷಗಳನ್ನು ಬಹಳ ಗೌರವದಿಂದ, ಬಹಳ ಸಂಭ್ರಮದಿಂದ ಅನುಭವಿಸಿದ್ದೇನೆ ನಾನು. ಇಷ್ಟು ಸೂಪರಾಗಿ ಒಂದು ಆನ್ಸರ್ ಕೊಟ್ರಿ ನೀವು. ಅದನ್ನು ಕೇಳ್ತಾ ಇರಬೇಕಂತ ಅನ್ನಿಸ್ತಾ ಇದೆ. ಮತ್ತು ನೀವು ಇಷ್ಟು ವರ್ಷ ಪ್ರಿನ್ಸಿಪಲ್ ಆಗಿದ್ದರೆ ನಿಮ್ಗೆ ಈಗ ಲಕ್ಸುರಿ ಲೈಫ್ ಕೂಡ ಲೀವ್ ಮಾಡ್ಬೋದು, ಆದರೆ ನೀವು ಈ ಸಿಂಪಲ್ ಲೈಫ್ ಯಾಕೆ ಲೀವ್ ಮಾಡ್ತಾ ಇದ್ದೀರಾ? ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ನಾನು ಭಾಳ ಸ್ವಾಭಾವಿಕವಾದ ಬದುಕನ್ನು ಬದುಕ್ತಾ ಇದ್ದೇನೆ. ಅದರಲ್ಲಿ ಲಕ್ಸುರಿ, ಸಿಂಪಲ್ ಅಂತ ಹೇಳುವ ನನಗೇನು ಹಾಗೆ ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ. ನನಗೊಬ್ಬ ವ್ಯಕ್ತಿಯಾಗಿ, ಒಂದು ಕುಟುಂಬವಾಗಿ ಏನೆಲ್ಲ ಬೇಕು ಅದನ್ನು ಮಾಡ್ತಾ ಇದ್ದೇನೆ ನಾನು. ಅದರಲ್ಲಿ ಎಲ್ಲ ವ್ಯಕ್ತಿಗಳು ಬದುಕಬೇಕಾದ ಹಾಗೆ ಅಂತ ನನಗೆ ಅನಿಸ್ತದೆ. ಸರ್, ಈಗ ನೀವು ಒನ್ ವರ್ಡಲ್ಲಿ ಒಂದು ಉತ್ತರ ಕೊಡಬೇಕು. ನಿಮ್ಮ ವಿದ್ಯಾರ್ಥಿಗಳು ತುಂಬ ಒಳ್ಳೊಳ್ಳೆ ಕ್ವೆಶನ್ಸ್ ಕೇಳಿದ್ದಾರೆ, ಪ್ರಯತ್ನಿಸ್ತೇನೆ. ನೀವು ನಿಮ್ಮ ಶಾಲೆಗೆ ಹೋಗೋ ಟೈಮಲ್ಲಿ, ಕಾಲೇಜ್ ಹೋಗೋ ಟೈಮಲ್ಲಿ ಬಂಕ್ ಹಾಕಿದ್ರಾ? ಇಲ್ಲ, ಒಂದು ಕ್ಲಾಸಿಗೂ ಬಂಕ್ ಹಾಕಿರಲಿಲ್ಲ. ನಂದು 1ನೇ ಕ್ಲಾಸಿನಿಂದ ಡಿಗ್ರಿಯವರೆಗೆ 100% ಅಟೆಂಡೆನ್ಸ್ ಇದೆ. ವಾಹ್. ನಿಮ್ಮ ಫೇವ್ರೆಟ್ ಟೀಚರ್ ಯಾರು ಮತ್ತು ಯಾಕೆ? ತುಂಬ ಜನ ಇದ್ದಾರೆ, ಒಬ್ಬರನ್ನ ಫೇವರೇಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನನಗೆ ಕೃಷಿ ಕೆಲಸದಲ್ಲಿ ಆಸಕ್ತಿ ಮೂಡಿದ ಕಾಶ್ಮೀರ್ ಮ್ಯಾನೇಜರ್ಸ್ ಇರ್ಬೋದು, ನನಗೆ ರಾಮಾಯಣ ಮಹಾಭಾರತದ ಕಥೆಗಳನ್ನು ಭಾಳ ಸುಂದರವಾಗಿ ಹೇಳಿಕೊಟ್ಟ ವೆಂಕಟಕೃಷ್ಣ ಇರ್ವತ್ರಾಯರು ಇರ್ಬೋದು, ಸ್ಕೌಟ್ ಗೈಡಿಗೆ ನನಗೆ ಗೈಡ್ ಮಾಡಿದ ಮೊಹಮ್ಮದ್ ಸರ್ ಇರ್ಬೋದು, ಕೆಮಿಸ್ಟ್ರಿಯನ್ನು ಅರ್ಥ ಆಗದೆ, ಮ್ಯಾಥ್ಸನ್ನು ಅರ್ಥ ಆಗದೇ ಇದ್ದಾಗ ನನಗೆ ಮ್ಯಾಥ್ಸನ್ನು ಹೇಳಿಕೊಟ್ಟ ರಾಮಕೃಷ್ಣ ಗೌಡ ನನ್ನ ಹೈಸ್ಕೂಲ್ನ ಟೀಚರ್ ಇರ್ಬೋದು. ಹಾಗೆ PUCಯಲ್ಲಿ ಫಿಸಿಕ್ಸನ್ನು ಬಹಳ ಸುಂದರವಾಗಿ ಎಕ್ಸ್ಪ್ಲೈನ್ ಮಾಡುವಂತಹ ಶಿವರಾವ್ ಇರ್ಬೋದು, ಅಥವಾ ಕೇಶವ್ ಸರ್ ಇರ್ಬೋದು. ಬಾಟನಿಯನ್ನು ಬಹಳ ಚಂದ ಪಾಠ ಮಾಡ್ತಾ ಇದ್ದಂತಹ ಶಾಂತರಾಜ್ ಇರ್ಬೋದು, ಅಥವಾ ಕುಮಾರ ಹೆಗ್ಡೆಯವರು ಇರ್ಬೋದು, ಪರಿಮಳ ಮೇಡಮ್ ಇರ್ಬೋದು. ಸೈಕಾಲಜಿಯಲ್ಲಿ ಬಹಳ ಚಂದ ನನಗೆ ಆಸಕ್ತಿ ಮೂಡಿಸಿದ ಗಣೇಶ್ ರಾವ್ ಇರ್ಬೋದು. ಕಮ್ಯುನಿಟಿ ಡೆವಲಪ್ಮೆಂಟಲ್ಲಿ ನನ್ನನ್ನು ಬಹಳ ಆ ಕಡೆಗೆ ಓರಿಯೆಂಟೇಷನ್ ಮಾಡಿದ ರೀಟಾ ನೊರೋನಾ ಮೇಡಮ್, ನನ್ನ MSW ಇರ್ಬೋದು. ಹಾಗೆ ತುಂಬ ಜನ ಟೀಚರ್ಸ್ ನನಗೆ ಭಾಳ ಫೇವರೇಟ್ ಇದ್ದಾರೆ.
ತುಂಬ ವರ್ಷಗಳಿಂದ ನಿಮ್ಮ ಫೇವರೆಟ್ ಸ್ಟೂಡೆಂಟ್ ಯಾರು? ನಾನು ಪಾಠ ಮಾಡಿದ ಎಲ್ಲ ವಿದ್ಯಾರ್ಥಿಗಳು. ಯಾರನ್ನು ಬಿಟ್ಟುಕೊಡ್ತಿಲ್ಲ ಸರ್. ಮುಖ್ಯವಾಗಿ ನಾನು MSW ತರಗತಿಗಳಿಗೆ BSW ತರಗತಿಗೆ ಪಾಠ ಮಾಡಿದ್ದೇನೆ. ಅವರೆಲ್ಲರೂ ನನಗೆ ಫೇವರೇಟ್. ಸೂಪರ್. ಮತ್ತೊಂದು ನಮಗೆ ವಿಷಯ ಸಿಕ್ತು, ನೀವು ತುಂಬ ವರ್ಷಗಳ ಹಿಂದೆ ಒಂದು ಕ್ಲಾಸಿಗೆ ಲೆಕ್ಚರರ್ ಇಲ್ಲ ಒಂದು ಸಬ್ಜೆಕ್ಟ್ಗೆ ಅಂತ, ಆ ವರ್ಷ ಪೂರ್ತಿ ನೀವು ಅವರಿಗೆ ಫುಲ್ ಕ್ಲಾಸ್ ಮಾಡಿದ್ರಿ ಮತ್ತು ಆ ಸಬ್ಜೆಕ್ಟಲ್ಲಿ ಎಲ್ಲರೂ ಪಾಸ್ ಆಗಿದ್ದಾರೆ. ಇಷ್ಟರವರೆಗೆ ನಾನು ಪಾಠ ಮಾಡಿದ ಎಲ್ಲ ಸಬ್ಜೆಕ್ಟ್ಸ್ಗಳಲ್ಲಿ ಎಲ್ಲ ವರ್ಷಗಳು 100% ರಿಸಲ್ಟ್ ಬಂದಿದೆ. ಬಟ್ ನಾನು ಶುರುವಿನ 2-3 ವರ್ಷಗಳಲ್ಲಿ ನಾನು ಸೋಷಿಯಲ್ ವರ್ಕ್ ಕಾಲೇಜು ಎಸ್ಟಾಬ್ಲಿಷ್ ಆಗ್ತಾ ಇದ್ದ ಸಂದರ್ಭದಲ್ಲಿ 2-3 ಅಧ್ಯಾಪಕರು ಬಿಟ್ಟು ಹೋಗಿದ್ದರು. ಆ ಸಂದರ್ಭದಲ್ಲಿ ನಾನು BSWನ 2-3 ಸಬ್ಜೆಕ್ಟ್ಸ್ಗಳನ್ನು, MSWನ 2 ಸಬ್ಜೆಕ್ಟನ್ನು ಕಂಟಿನ್ಯೂಸ್ ಆಗಿ 1 ವರ್ಷ ಪಾಠ ಮಾಡಿದ್ದೇನೆ. ಮತ್ತೆ ಒಬ್ಬರು ನಿಮ್ಮ ಸ್ಟೂಡೆಂಟ್ ಹೆಸರು ಹೇಳೋದಿಲ್ಲ, ಬಟ್ ನಾವು ಅವ್ರ ಹತ್ರ ಕೇಳಿದೆ, ನೀವು ನನ್ನ ಜಾಗದಲ್ಲಿದ್ದರೆ ನಿಮ್ಮ ಸರಿಗೆ, ನಿಮ್ಮ ಪ್ರಿನ್ಸಿಪಲ್ಗೆ ನೀವು ಯಾವ ಥರ ಕ್ವೆಶನ್ಸ್ ಕೇಳ್ತಾ ಇದ್ರಿ ಅಂತ. ಅವರೊಂದು ಕ್ವೆಶನ್ಸ್ ಹೇಳಿದರು, ನೀವು ಯಾವತ್ತಾದರೂ ನಿಮ್ಮ ಕಾಲೇಜಿಗೆ ಫೋನ್ ತಗೊಂಡು ಹೋಗ್ತಾ ಇದ್ರಾ ಅಂತ. ನಾನು ಫೋನ್ ತಗೊಂಡು ಹೋಗುವಂಥ ಪ್ರಶ್ನೆ ಇರಲಿಲ್ಲ, ಯಾಕೆಂದರೆ ಫೋನ್ ಇರಲಿಲ್ಲ ಆ ಕಾಲದಲ್ಲಿ. ಇಲ್ಲ, ಮೊಬೈಲ್ ಫೋನುಗಳು ಬಂದದ್ದು ಸುಮಾರು 2000 ಇಸವಿಯಲ್ಲಿ. 2000 ಇಸವಿಯಲ್ಲಿ ನಾನು ಆಲ್ರೆಡಿ ಇಲ್ಲಿ ಅಧ್ಯಾಪಕನಾಗಿದ್ದೆ. 2003ನೇ ಇಸವಿಯಲ್ಲಿ ನನಗೆ ಪ್ರಥಮ ಕೀಪ್ಯಾಡ್ ಮೊಬೈಲ್ ಸಿಕ್ಕಿದ್ದು. ಮತ್ತು ನೀವು ಇಷ್ಟವರೆಗೆ ಸೀಸ್ ಮಾಡಿದ್ರಲ್ಲ ಮೊಬೈಲ್, ಅದೆಲ್ಲ ಈಗಲೂ ಇದೆಯಾ ಸರ್, ಇಲ್ಲ ಡಂಪ್ ಮಾಡಿದ್ದೀರಾ? ಎಲ್ಲ ಮೊಬೈಲ್ಗಳು ಇದೆ, ಬಟ್ ಕಳೆದ ವರ್ಷದಿಂದ ಈಗ ನಾವು ಕೆಲವರಿಗೆ ಕೊಡ್ತೇವೆ ಅಂತ ಹೇಳಿದ್ದನ್ನು ಕೊಡ್ತಾ ಇದ್ದೇವೆ. ಮೊಬೈಲನ್ನು ಸೀಸು ಮಾಡೋದು ನನ್ನ ಒಬ್ಜೆಕ್ಟಿವ್ ಅಲ್ಲ. ಶಿಕ್ಷಣದ ಸಂದರ್ಭದಲ್ಲಿ ಡಿಸ್ಟ್ರ್ಯಾಕ್ಟ್ ಆಗಬಾರ್ದು. ಮತ್ತು ಒಬ್ಬ ಓದಲಿಕ್ಕೆ ಬರುವವ ಓದುವುದು ಅಂತ ಹೇಳುವಂಥದ್ದು ಬರೀ ಓದಲಿಕ್ಕಲ್ಲ, ಅದು ಅವನ ಇಡೀ ವ್ಯಕ್ತಿತ್ವವನ್ನು ಮತ್ತು ಬದುಕನ್ನು ರೂಪಿಸಲಿಕ್ಕೆ ಅಲ್ಲಿ ಹೊರಗಿನ ಯಾವುದೇ ಫ್ಯಾಕ್ಟರ್, ಅದು ಮೊಬೈಲ್ ಇರ್ಬೋದು, ರಾಜಕೀಯ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಸಿನಿಮಾ ಇರ್ಬೋದು, ಕೆಟ್ಟ ಫ್ರೆಂಡ್ಶಿಪ್ ಇರ್ಬೋದು, ಬೇರೆ ಬೇರೆ ವಸ್ತುಗಳಿರ್ಬೋದು, ಇವುಗಳು ಯಾವುದು ಅಡ್ಡ ಬರಬಾರ್ದು ಅಂತ ಹೇಳುವುದಕ್ಕೆ ನಾನು ಹಾಗೆ ಮಾಡ್ತಾ ಇರೋದು. ನಿಮ್ಮ ಕಾಲದ ಶಿಕ್ಷಣಕ್ಕೂ ಈಗಿನ ಕಾಲದ ಶಿಕ್ಷಣಕ್ಕೂ ವ್ಯತ್ಯಾಸ ಹೇಗಿದೆ? ಈಗ ಶಿಕ್ಷಣದಲ್ಲಿ ವ್ಯತ್ಯಾಸ ಅಂತಲ್ಲ, ಬಟ್ ಅದು ವಾತಾವರಣ ಬದಲಾಗಿದೆ, ಎಕ್ಸ್ಪೆಕ್ಟೇಷನ್ಸ್ಗಳು ಬದಲಾಗಿದೆ, ಮಾಹಿತಿಯ ವಿಸ್ತಾರ ಜಾಸ್ತಿ ಆಗಿದೆ. ಈಗ ಒಂದು ಕಳೆದ 30 ವರ್ಷಗಳಲ್ಲಿ ನೋಡಿದರೆ ನಮ್ಮಲ್ಲಿರುವ ಮಾಹಿತಿ ಇವತ್ತು ಬಹಳ ದೊಡ್ಡ ಮಾಹಿತಿ ಇದೆ. ಇವತ್ತು ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಷನ್ ಕಷ್ಟ ಅಲ್ಲ, ಬಟ್ ಅವುಗಳನ್ನು ಉಪಯೋಗಿಸಿಕೊಂಡು ಸಿಂಥಸೈಸ್ ಮಾಡುವಂತಹ ಕಷ್ಟ ಸ್ವಲ್ಪ ಇದೆ. ನಮ್ಮ ಕಾಲದಲ್ಲಿ ಅಂದರೆ ನಮ್ಮ ಕಾಲ ಅಂತ ಹೇಳುವುದನ್ನು ನಾನು ಗ್ರ್ಯಾಜುಯೇಟ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಮುಗಿಸಿದವರೆಗೆ ಅಂತ ಹೇಳುವ ಕಾಲದಲ್ಲಿ ನನಗೆ ಮಾಹಿತಿಗಳ ಲೈಬ್ರರಿ ಒಂದು ಬಿಟ್ಟು ಬೇರೆ ಎಲ್ಲಿ ಮಾಹಿತಿ ಬರ್ತಿರಲಿಲ್ಲ ನಮಗೆ. ಹಾಗಾಗಿ ಅದು ನಮಗೆ ಮಾಹಿತಿ ಸಂಗ್ರಹಕ್ಕೆ ಹೆಚ್ಚು ಅಗತ್ಯ ಕೊಡ್ತಾ ಇದ್ದರೆ, ಈಗ ಮಾಹಿತಿಯನ್ನು ಉಪಯೋಗಿಸಿ ಅದನ್ನು ಬದುಕಿಗೆ ಬಳಸಿಕೊಳ್ಳುವಂಥ ಅಗತ್ಯ ಈಗ ಹೆಚ್ಚು ಇದೆ. ಇತರ ಕಾಲೇಜುಗಳಿಗೆ ಮತ್ತು ನಮ್ಮ ಆಳ್ವಾಸ್ ಕಾಲೇಜಿಗೆ ಇರುವ ವ್ಯತ್ಯಾಸ ಏನು? ಒಂದು, ನಮ್ಮಲ್ಲಿ ಬರುವ ವಿದ್ಯಾರ್ಥಿಗಳು ಒಳ್ಳೆಯ ನಾಗರಿಕರಾಗಬೇಕು ಮತ್ತು ಒಳ್ಳೆಯ ವ್ಯಕ್ತಿಗಳಾಗಬೇಕು, ಒಳ್ಳೆಯ ಕುಟುಂಬ ಕಟ್ಟಬೇಕು ಅಂತ ಹೇಳೋ ಬಹಳ ಸ್ಟ್ರಾಂಗ್ ಆದ ಒಂದು ಅಡಿಪಾಯ ಇದೆ. ಎರಡನೇದು, ಸಾಂಸ್ಕೃತಿಕವಾದ, ಸಾಹಿತ್ಯಿಕವಾದ, ಸೌಂದರ್ಯ ಪ್ರಜ್ಞೆಯನ್ನು ಇರುವಂತಹ ಮತ್ತು ಎಲ್ಲ ವಿಧದ ಜನರನ್ನು ಒಳಗೊಳ್ಳಬಲ್ಲ. ಅದು ಧರ್ಮದ ಆಧಾರದಲ್ಲಿ, ನಂಬಿಕೆಗಳ ಆಧಾರದಲ್ಲಿ, ಪ್ರದೇಶಗಳ ಆಧಾರದಲ್ಲಿ ಇವುಗಳನ್ನೆಲ್ಲ ಒಳಗೊಳ್ಳಬಲ್ಲಂತಹ ಒಂದು ವ್ಯವಸ್ಥೆಯ ಶಿಕ್ಷಣ ಆಗಬೇಕು ಅಂತೇಳಿ ಈ 2-3 ಫ್ಯಾಕ್ಟರ್ಗಳು ಉಳಿದ ಕಾಲೇಜುಗಳಿಂದ ನಮ್ಮನ್ನು ಭಿನ್ನ ಮಾಡ್ತದೆ. ಕಳೆದ 26 ವರ್ಷಗಳಿಂದ ನೀವು ಆಳ್ವಾಸಲ್ಲಿ ಇದ್ದೀರಾ. ನೀವು ಕಂಡು ಬಂದ ಅತ್ಯುತ್ತಮವಾದ ವಿಷಯ ಏನು ಆಳ್ವಾಸ್ನಲ್ಲಿ? ನಿರಂತರವಾಗಿ ಬದಲಾವಣೆ ಆಗುವಂಥದ್ದು, ನಿರಂತರ ಉನ್ನತೀಕರಣಗೊಳ್ಳುವಂಥದ್ದು ಆಳ್ವಾಸ್ನಲ್ಲಿ. ಹೌದು. ಡೈಲಿ ಇವೆಂಟ್ಸ್ ಇರ್ತದೆ, ಅಂದರೆ ಜಾಸ್ತಿ ದಿನ ವಾರದಲ್ಲಿ ಇವೆಂಟ್ಸ್ ಇರ್ತದೆ, ಅಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ಇರ್ತದೆ, ಕಲ್ಚರಲ್ ಪ್ರೋಗ್ರಾಮ್ ಇರ್ತದೆ. ಅದು ಯಾಕೆ ಅಷ್ಟು ಮಾಡ್ತೀರಾ? ಅಂದರೆ ಸ್ಟೂಡೆಂಟ್ಸ್ ಇನ್ವಾಲ್ವ್ಮೆಂಟ್ ಬೇಕಂತನಾ, ಇಲ್ಲಾಂದರೆ ಸ್ಟೂಡೆಂಟ್ಗಳಿಗೆ ಎಂಟರ್ಟೈನ್ಮೆಂಟ್ ಆಗಿಯಾ? ವಿದ್ಯಾರಂಗದಲ್ಲಿ ಅಥವಾ ವಿದ್ಯಾಭ್ಯಾಸ ನಡೆಯುವ ಜಾಗದಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಹೇಳೋದಕ್ಕೇನು ಪ್ರಾಧಾನ್ಯತೆ ಇಲ್ಲ. ಎಲ್ಲ ಚಟುವಟಿಕೆಗಳು ನಡೀತಾ ಇರುವಂಥದ್ದು ಕಲಿಕೆಯ ಭಾಗವಾಗಿಯೇ ನಡಿಬೇಕು. ಅದು ಸ್ಪೋರ್ಟ್ಸ್ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ನಮ್ಮಲ್ಲಿ ನಡೆಯುವ ಎಲ್ಲ ಆಚರಣೆಗಳಿರ್ಬೋದು. ಆಚರಣೆಗಳಂತ ಹೇಳುವಂಥದ್ದು ನಾನು ಇಫ್ತಾರ್ ಇರ್ಬೋದು, ಕ್ರಿಸ್ಮಸ್ ಇರ್ಬೋದು, ಅಥವಾ ದೀಪಾವಳಿ ಆಚರಣೆ ಇರ್ಬೋದು, ಮಹಾವೀರ ಜಯಂತಿ ಇರ್ಬೋದು, ಇವುಗಳೆಲ್ಲವೂ ಕೂಡ ಸಮಾಜದಲ್ಲಿ ಇದೆ. ಅವುಗಳನ್ನು ನಾವು ಗುರುತಿಸಬೇಕು ಮತ್ತು ಅವುಗಳ ಜೊತೆ ಬಹಳ ಸಾಮಾನ್ಯ ರೀತಿಯಲ್ಲಿ ವ್ಯವಹಾರ ಮಾಡಬೇಕು ಅಂತ ಹೇಳುವುದನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿ ಹೇಳುವಂಥ ವಿಧಾನ ಅದು.
ಹಾಗೆ ನಮ್ಮಲ್ಲಿ ನಡೆಯುವಂಥ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳು ಒಬ್ಬ ವಿದ್ಯಾರ್ಥಿಗೆ ಸಾಂಸ್ಕೃತಿಕವಾಗಿ ಅದು ಸಂಗೀತ ಇರ್ಬೋದು, ನೃತ್ಯಗಳಿರ್ಬೋದು, ಚಿತ್ರಕಲೆ ಇರ್ಬೋದು, ಬೇರೆ ಬೇರೆ ರೀತಿಯ ಕ್ರಿಯೇಟಿವ್ ಆದ ಕೆಲಸಗಳಿರ್ಬೋದು, ಅವುಗಳು ಕೂಡ ಸುತ್ತ ಇಲ್ಲದ ಒಬ್ಬ ವ್ಯಕ್ತಿ ಬರಡಾಗ್ತಾನೆ. ಅವನಿಗೆ ಬರೀ ಹಣ ಮತ್ತು ಉದ್ಯೋಗ ಮಾತ್ರ ಬಂದರೆ ಸಾಕಾಗುವುದಿಲ್ಲ, ಅದು ಬಹಳ ಅಗತ್ಯ ಇದೆ. ಹಾಗೆ ನೀವು ನೋಡಿದರೆ ನಮ್ಮ ನಮ್ಮ ಸಹಜೀವನ ಅಂತ ಹೇಳೋದೇನಿದೆ ಅದು ಸಹಜವಾಗಿ ಬರಬೇಕಾದ್ದು, ಅದನ್ನು ಒತ್ತಾಯಪೂರ್ವಕವಾಗಿ ತರಬೇಕಾದ ಅಗತ್ಯ ಇಲ್ಲ ಅಂತ ಹೇಳೋದನ್ನು ಕಲಿಸುವುದು ನಮ್ಮ ಇಡೀ ಚಟುವಟಿಕೆಗಳ ಬಹಳ ದೊಡ್ಡ ಉದ್ದೇಶ. ತುಂಬ ಖುಷಿ ಆಯ್ತು ಸರ್ ನಿಮ್ಮ ಜೊತೆ ಇಷ್ಟು ಹೊತ್ತು ಮಾತಾಡಿ. ಆ್ಯಸ್ ಅ ಸ್ಟೂಡೆಂಟ್ ನನಗೆ ಒಂದು ಪ್ರಿನ್ಸಿಪಲ್ ಜೊತೆ ನಾನು ಮಾತಾಡ್ತಾ ಇದ್ದೆ ಅಂತ ಅನ್ನಿಸ್ಲೇ ಇಲ್ಲ ನನಗೆ. ಫ್ರೆಂಡ್ಲಿ ಆಗಿ ತುಂಬ ಟಾಕ್ ಮಾಡಿ. ಹಾಗಿಲ್ಲಪ್ಪ, ಪ್ರಿನ್ಸಿಪಲ್ ಅಂತ ಹೇಳುವಂತಹದ್ದು ಬಹಳ ದೊಡ್ಡ ಹುದ್ದೆ ಏನೂ ಅಲ್ಲ, ಅದೊಂದು ಜವಾಬ್ದಾರಿ. ಒಂದು ಅಕಾಡೆಮಿಕ್ ಸಿಸ್ಟಮಿನ ಒಬ್ಬ ಲೀಡರ್ ಅಷ್ಟೇ. ಅವ ಮಾಡಬೇಕಾದೇನು ಅಕಾಡೆಮಿಕ್ ಸಿಸ್ಟಮನ್ನು ಎಷ್ಟು ಚೆನ್ನಾಗಿ ಅವರ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಉಪಯೋಗಿಸ್ಲಿಕ್ಕೆ ಆಗ್ತದೆ ಅಷ್ಟು ಚೆನ್ನಾಗಿ ಉಪಯೋಗಿಸಲಿಕ್ಕೆ ಪ್ರಯತ್ನ ಮಾಡೋದಷ್ಟೇ. ಅದು ದೊಡ್ಡ ಹುದ್ದೆ ಅಥವಾ ಬಹಳ ದೊಡ್ಡ ಜಾಗ ಏನೂ ಅಲ್ಲ ಅದು. ಇನ್ನು ಬರುವ ಸ್ಟೂಡೆಂಟ್ಸ್ಗೆ ಆ್ಯಸ್ ಅ ಫ್ಯೂಚರ್ ಬರುವ ನಮ್ಮ ಜೂನಿಯರ್ಸ್ಗೆ ನೀವು ಏನು ಹೇಳ್ತೀರಾ? ನಿಮ್ಮ ಜೂನಿಯರ್ಸ್ ಅಂತಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳಲ್ಲ, ಆಳ್ವಾಸಿಗೆ ಬರುವ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ನೀವು ಆಯ್ಕೆ ಮಾಡಿಕೊಳ್ಬೋದಿದ್ರೆ ಆಯ್ಕೆ ಮಾಡುವಾಗ ಒಂದು ಸುಂದರವಾದ, ಬಹಳ ಶಿಸ್ತುಬದ್ಧವಾದ, ಸಮಯ ಪ್ರಜ್ಞೆ ಇರುವ, ಕಾಲಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ಬದಲಾವಣೆಗಳನ್ನು ಮಾಡಿಕೊಳ್ಳಬಲ್ಲ ಒಂದು ಶಿಕ್ಷಣ ಸಂಸ್ಥೆ ಅಂತ ನಿಮಗೆ ಅನಿಸ್ತದೆ. ಮತ್ತು ನೀವು ಒಂದು ಶಿಕ್ಷಣ ಪಡೆಯುವ ಸಂಸ್ಥೆ, ಅದರ ಮೌಲ್ಯಗಳು ಮತ್ತು ಅದರ ಅಗಾಧತೆ ಅಥವಾ ಅದರ ಶಕ್ತಿ ನಿಮ್ಮನ್ನು ಇಡೀ ಬದುಕಿನಲ್ಲಿ ನಿಮ್ಮ ಜೊತೆ ಇರ್ತದೆ. ಹಾಗಾಗಿ ಶಿಕ್ಷಣ ಸಂಸ್ಥೆಗಳನ್ನು ಆಯ್ಕೆ ಮಾಡುವಾಗ, ಕೋರ್ಸ್ಗಳನ್ನು ಆಯ್ಕೆ ಮಾಡುವಾಗ ಖಂಡಿತ ಆಳುವ ಶಿಕ್ಷಣ ಸಂಸ್ಥೆಯನ್ನು ಆಯ್ಕೆ ಮಾಡ್ಬೋದು. ಇದು ನಾನು ಅದರ ಭಾಗವಾಗಿರುವುದಕ್ಕೆ ಅಥವಾ ಪ್ರಾಂಶುಪಾಲನಾಗಿರುವುದಕ್ಕೆ ಹೇಳ್ತಾ ಇರೋದಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ಇರುವಂತಹ ಶಿಕ್ಷಣ ಸಂಸ್ಥೆಗಳ ಪೈಕಿ ಬಹಳ ಫೋಕಸ್ಡ್ ಇರುವ, ಬಹಳ ವ್ಯವಸ್ಥಿತವಾಗಿ ಅದನ್ನು ಮಾಡಬಹುದಾದ, ಮತ್ತು ಒಂದು ಒಳ್ಳೆಯ ಮನಸ್ಸನ್ನು ಕಟ್ಟಬಹುದಾದ, ಇದು ನಮ್ಮ ಡಾಕ್ಟರ್ ಮೋಹನ್ ಆಳ್ವರ ಶಬ್ದ, ಇದು ಮನಸ್ಸು ಕಟ್ಟುವುದು. ಸೊ ಆ ಮನಸ್ಸನ್ನು ಕಟ್ಟಬಹುದಾದ ಒಂದು ಸಂಸ್ಥೆ ಖಂಡಿತ ಆಳ್ವಾಸ್. ಹಾಗಾಗಿ ಶಿಕ್ಷಣ ಮತ್ತು ವ್ಯಕ್ತಿತ್ವ ರೂಪಣೆ, ಒಂದು ಸೌಂದರ್ಯ ಪ್ರಜ್ಞೆ ಇರುವ, ಸಮಾಜಕ್ಕೆ ಉಪಯೋಗ ಆಗುವ ಒಬ್ಬ ವ್ಯಕ್ತಿಯಾಗಿ ಬದಲಾಗಬೇಕು ಅಂತ ಹೇಳುವ ವಿದ್ಯಾರ್ಥಿ ಖಂಡಿತ ಆಳ್ವಾಸ್ಗೆ ಬರ್ಬೋದು. ಅಂದರೆ ಒಂದು ಕಲ್ಲನ್ನು ಕೆತ್ತಿ ಮೂರ್ತಿ ಮಾಡುವ ಕೆಲಸ ಆಳ್ವಾಸಿದು. ಇದೆಲ್ಲ ಬಹಳ ಹಾಗೆ ಮಾತಾಡ್ತಾರೆ, ಕಲ್ಲನ್ನು ಕೆತ್ತಿ ಮೂರ್ತಿ ಮಾಡೋದಲ್ಲ, ಅದು ಬಹಳ ಸರಿಯಾದ ವಿವರಣೆ ಅಲ್ಲ. ಒಬ್ಬ ವ್ಯಕ್ತಿ ರೂಪುಗೊಳ್ಳುವುದು ಅಂತ ಹೇಳೋದು ನಾವು ಅದನ್ನು. ಯಾರೋ ಕೆತ್ತುವುದಲ್ಲ, ಅದು ಅಲ್ಲಿರುವ ಎಲ್ಲ ವ್ಯವಸ್ಥೆಗಳ ಜೊತೆಗೆ ಅವ ಬೆರೆತು 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 ಅವ ರೂಪುಗೊಳ್ತಾ ಹೋಗೋದು. ಅದು ವ್ಯಕ್ತಿಗಳನ್ನು ನಾವು ಕಲ್ಲು ಅಂತ ಪರಿಗಣಿಸಬಾರ್ದು. ಪ್ರತಿ ವ್ಯಕ್ತಿಗೆ ಅವನ ಒಳಗೆ ಒಂದು ಭಾಳ ದೊಡ್ಡ ಎಬಿಲಿಟಿ ಇರ್ತದೆ, ಪ್ರತಿ ಮಗುವಿನ ಒಳಗೆ ಒಂದು ವಿಶೇಷವಾದ ಕೆಪಾಸಿಟಿ ಇರ್ತದೆ. ಅದು ಅರಳಲಿಕ್ಕೆ ಬೇಕಾದ, ಅದನ್ನು ಬೆಳೆಸಿಕೊಳ್ಳಲಿಕ್ಕೆ ಬೇಕಾದ ಒಂದು ವಾತಾವರಣವನ್ನು, ಒಂದು ವ್ಯವಸ್ಥೆಯನ್ನು ಶಿಕ್ಷಣ ವ್ಯವಸ್ಥೆ ರೂಪಿಸಬೇಕು. ಅಲ್ಲಿ ಅಧ್ಯಾಪಕರಿಗೆ, ಮಿತ್ರರಿಗೆ, ವಾತಾವರಣಕ್ಕೆ, ಆಡಳಿತ ಮಂಡಳಿಗೆ, ಸಿಲೆಬಸ್ಸಿಗೆ, ಪಾಠ ಮಾಡುವ ರೀತಿಗೆ, ಆಚರಣೆಗಳಿಗೆ ಎಲ್ಲದಕ್ಕೂ ಜಾಗ ಇದೆ. ಮತ್ತು ನೀವು ಯಾವತ್ತೂ ನಿಮ್ಮ ಮರೆಯಲಾಗದ ನಿಮ್ಮ ಒಂದು ವಿದ್ಯಾರ್ಥಿಯ ಬಗ್ಗೆ ಹೇಳಿ. ಹಾಗೆ ಒಬ್ಬ ವಿದ್ಯಾರ್ಥಿಯ ಬಗ್ಗೆ ಹೇಳುವುದು ಕಷ್ಟ ಅಂತ ನನಗೆ ಅನಿಸ್ತದೆ. ಇಬ್ಬರ ಬಗ್ಗೆ ಇಬ್ಬರ ಬಗ್ಗೆ ಕೂಡ ಹಾಗೆ ಹೇಳುವುದು ಭಾಳ ಕಷ್ಟ ಅಂತ ನನಗೆ ಅನಿಸ್ತದೆ. ತುಂಬ ವಿದ್ಯಾರ್ಥಿಗಳಿದ್ದಾರೆ, ಅದು ತುಂಬ ಚಾಲೆಂಜ್ಗಳಲ್ಲಿ ಇದ್ದು, ಬಹಳ ಕಷ್ಟದಲ್ಲಿದ್ದು ದೊಡ್ಡ ಜಾಗಕ್ಕೆ ಬೆಳೆದವರು ಇದ್ದಾರೆ. ಇವನೇನು ಆಗುವುದಿಲ್ಲ ಅಂತ ಗೊತ್ತಿದ್ದು, ಅಂದರೆ ಆಗ ನಮಗೆ ಅನಿಸೋ ಇವರಿಂದ ಏನು ಸಾಧ್ಯ ಇಲ್ಲ ಅಂತ ಬಹಳ ದೊಡ್ಡ ಬದಲಾವಣೆಗಳನ್ನು ತಂದವರನ್ನು ನಾನು ನೋಡಿದ್ದೇನೆ. ಹಾಗೆ ದೊಡ್ಡ ದೊಡ್ಡ ಕೊಡುಗೆಗಳನ್ನು ಕೊಡ್ತಾ ಇರೋರು ನೋಡಿದೆ. ಹಾಗಾಗಿ ಒಬ್ಬರು ಇಬ್ಬರನ್ನು ಆ ರೀತಿ ಹೆಸರಿಸುವುದು ಸರಿಯಾಗುವುದಿಲ್ಲ. ಆಸ್ ಎ ಎಂಡ್ ಈ ಶೋಯಿನ ನನಗೆ ನೀವು ಏನು ಹೇಳ್ತೀರಾ? ಒಬ್ಬ ವಿದ್ಯಾರ್ಥಿಯಾಗಿ ಆಹಾರದ ವ್ಯವಸ್ಥೆಯೊಳಗಿದ್ದೀರಿ. ಆಹಾರ ಅಂತ ಹೇಳುವಂಥದ್ದು ಬಹಳ ದೊಡ್ಡ ಮನುಷ್ಯನ ಅಗತ್ಯಗಳು ಮತ್ತು ಅದು ಮನುಷ್ಯನ ಇಡೀ ಸಮಾಜ ಬೆಳೆದದ್ರ ಭಾಗ. ಅದರ ಜೊತೆ ಹೆಚ್ಚು ನೀವು ಪ್ರಾಯೋಗಿಕವಾಗಿರಬೇಕು, ಹೆಚ್ಚು ಚೆನ್ನಾಗಿರಬೇಕು, ಮತ್ತು ನಿಮ್ಮ ಇಡೀ ಕೌಶಲ್ಯಗಳನ್ನು ಉಪಯೋಗಿಸಿ ನಿರಂತರ ಬೆಳೀಲಿಕ್ಕೆ ಪ್ರಯತ್ನ ಮಾಡಬೇಕು. ಇದನ್ನೆಲ್ಲ ಮಾಡ್ತಾ ಇರೋದರ ಜೊತೆಗೆ ನಮ್ಮ ಕೆಲಸದಿಂದ ಈಗ ಆಹಾರದ ವ್ಯವಸ್ಥೆಯ ಜೊತೆ ನೀವು ಜೋಡಿಸಿಕೊಂಡಿರುವುದರಿಂದ
ಆಹಾರ ಎಲ್ಲರ ಹಕ್ಕು, ಮತ್ತು ಪ್ರತಿ ಮಗುವಿಗೆ ಪ್ರತಿ ಜೀವಕ್ಕೆ ಆಹಾರ ಸಿಗುವ ಹಾಗೆ ಮಾಡುವ ಒಂದು ಕರ್ತವ್ಯ ಕೂಡ ನಮಗೆ ಇದೆ. ಹಾಗಾಗಿ ಆಹಾರದ ಜೊತೆಗೆ ಇರುವವರು ಬಹಳ ಪ್ರಜ್ಞಾವಂತರಾಗಿರಬೇಕು. ಆಹಾರ ಯಾವತ್ತೂ ಮಾರುಕಟ್ಟೆಯ ಲಾಭದ ವಸ್ತು ಆಗಬಾರ್ದು. ಆಹಾರ ಎಲ್ಲ ಮನುಷ್ಯನ ಶರೀರದ, ಮನಸ್ಸಿನ, ಸಮುದಾಯದ ಬೆಳವಣಿಗೆ, ಉನ್ನತಿಗೆ ಕಾರಣ ಆಗಬೇಕು. ಆ ರೀತಿ ಒಂದು ದೊಡ್ಡ ವಿಷಯದ ಜೊತೆ ನೀವು ಜೋಡಿಸಿಕೊಂಡಿದ್ದೀರಿ. ಮುಂದಿನ ವರ್ಷಗಳಲ್ಲಿ ನೀವು ಬಹುಶಃ ಒಬ್ಬ ಸಮಗ್ರ ವ್ಯಕ್ತಿಯಾಗಿ ಬೆಳಿಬೇಕು ಅಂತ ಆಶಿಸ್ತೇನೆ. ನಾನು ನಿಮ್ಮೆಲ್ಲ ಎಬಿಲಿಟಿಯನ್ನು ಭಾಳ ಚೆನ್ನಾಗಿ ಬೆಳೆಸಬೇಕು ಅಂತ ಆಶಿಸ್ತೇನೆ. ಹಾಗೆ ಈಗ ನೀವೇನು ಓದ್ತಾ ಇರುವ ಏನು ಕೋರ್ಸ್ ಇದೆ, ಇದರ ಮೂಲಕ ನೀವು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದ್ರೂ ಅಷ್ಟೇ ವಿಸ್ತಾರಗೊಳ್ಳೋದು ಅಂತ ಹೇಳೋದು ನಾನೇನು ಹೇಳ್ತೇನೆ ಅಂದರೆ, ಎಲ್ಲ ಕಲಿಕೆಗೆ ಒಂದು ಫಿಲಾಸಫಿ ಇದೆ. ಈಗ ಆಹಾರವನ್ನು ಚೆನ್ನಾಗಿ ಬಹಳ ಬಹಳ ಆಕರ್ಷಕವಾಗಿ ಕೊಡಬೇಕು ಅಂತ ಹೇಳುವಂಥದ್ದು ಸೌಂದರ್ಯ ಪ್ರಜ್ಞೆಯ ಅಟ್ಮೋಸ್ಟ್ ಲೆವೆಲ್ ಅದು. ಅದರ ಜೊತೆಗೆ ಆಹಾರ ವೇಸ್ಟ್ ಆಗಬಾರ್ದು. ಆಹಾರ ಒಂದು ಜವಾಬ್ದಾರಿ. ಆಹಾರ ಒಂದು ದೇಶದ ಅಥವಾ ಒಂದು ಸಮಾಜದ ಪ್ರತೀಕ. ಆಹಾರ ಒಂದು ಸಂಸ್ಕೃತಿಯ ವಾಹಕ. ಆಹಾರ ಜೀವಪೋಷಕ. ಆಹಾರಕ್ಕಾಗಿ ಯಾರು ಒದ್ದಾಡುವ ಹಾಗೆ ಆಗಬಾರ್ದು. ಆಹಾರ ಅವರಿಗೆ ದೊರಕಬೇಕು. ಸೊ ಆ ರೀತಿಯ ಎಲ್ಲ ಜವಾಬ್ದಾರಿಗಳ ಜೊತೆಗೆ ನೀವು ಕೆಲಸ ಮಾಡಬೇಕು ಅಂತ ಬಯಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಇಷ್ಟು ಹೊತ್ತು ಮಾತಾಡಿ. ನಮಗೆ ತುಂಬ ಒಳ್ಳೆ ನಾಲೆಜ್ ಸಿಕ್ತು. ಆ್ಯಸ್ ಅ ಸ್ಪೆಷಲ್ ಶೋ ಆಗಿ ಈ ಶೋನ ನಾವು ಕನ್ನಡದಲ್ಲಿ ಮಾಡ್ತಾ ಇದ್ದೇವೆ. ಯಾವತ್ತು ನಾವು ತುಳುವಲ್ಲಿ ಮಾಡ್ತಾ ಇದ್ವಿ, ಈ ಶೋನ ನಿಮಗೋಸ್ಕರ ನಾವು ಕನ್ನಡದಲ್ಲಿ ಮಾತಾಡ್ತಾ ಇದ್ದೇವೆ. ಹಾಗೆ ನಿಮಗೋಸ್ಕರ ನಮ್ಮ ಬ್ರ್ಯಾಂಡ್ಸ್ ಅವರು ಏನೋ ಒಂದು ನಿಮಗೆ ಕೊಡ್ತಾ ಇದ್ದಾರೆ. ಕ್ರೀಮ್ ಹಬ್ ಮೂಡಬಿದ್ರೆ ಅವರು ನಿಮಗೆ ಒಂದು 20% ಆಫರ್ನ ವೋಚರ್ನ ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ. ಯಾವುದೇ ಐಸ್ ಕ್ರೀಮ್ ತಿನ್ಲಿಕ್ಕಿದ್ರೆ ಕ್ರೀಮ್ ಹಬ್ಗೆ ವಿಸಿಟ್ ಮಾಡಿ ಒಮ್ಮೆ. ನಿಮಗೆ ಫ್ಯಾಮಿಲಿ ಸಮೇತ ವಿಸಿಟ್ ಮಾಡಿ. 20% ಆಫ್ ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ನಿಮ್ಮ ಜೊತೆ ಕೆಲಸ ಮಾಡಿದವರು ಈಗ ಒಬ್ಬ ಬಿಸ್ನೆಸ್ಸಲ್ಲಿ ಉದ್ಯಮಿಯಾಗಿ ಮೆರೆದಿದ್ದಾರೆ. ನಮ್ಮ ಜಿಟೆಕ್ನ ಮಧುಸೂದನ್ ಶಿಂದೆ ಸರ್. ಜಿಟೆಕ್ ವರ್ಲ್ಡ್ ವೈಡ್ 800+ ಫ್ರಾಂಚೈಸಿ ಇದೆ. ಈಗ ಜಿಟೆಕ್ ನಮ್ಮ ಮೂಡಬಿದ್ರೆಯಲ್ಲಿ ಕೂಡ ಇದೆ. ಅವರ ಕಡೆಯಿಂದ ನಿಮಗೆ ಒಂದು ಚಿಕ್ಕ 20% ಆಫ್ನ ವೋಚರ್. ಇದು ಯಾರಿಗೆ ಕೊಡಬೇಕಂದ್ರೆ ನಿಮ್ಮ ಫೇವ್ರೆಟ್ ಸ್ಟೂಡೆಂಟ್ ಯಾರಿಗೆ ಬೇಕಾದರೂ ನೀವು ಕೊಡ್ಬೋದು. ಕಲೀಲಿಕ್ಕೆ ಇಂಟ್ರೆಸ್ಟ್ ಇದ್ದವರಿಗೆ. ಇದು ಒಂದಲ್ಲ, ನಿಮಗೆ ಯಾರಿಗೆ ಬೇಕಾದರೂ ಸಿಗ್ತದೆ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ನಿಮ್ಮ ಖುದ್ದಾಗಿ ಬಂದು ನಿಮಗೆ ಕೊಡ್ತೇವೆ 20% ಆಫರ್ನ ವೋಚರ್ ನಿಮಗೆ. ಥ್ಯಾಂಕ್ ಯು. ಇದಷ್ಟೇ ಅಲ್ಲ ಸರ್, ನಿಮಗೆ ಜಿಟೆಕ್ ಮೂಡಬಿದ್ರೆ ಕಡೆಯಿಂದ ಇನ್ನೊಂದು ಗಿಫ್ಟ್ ಕೂಡ ಇದೆ. ಥ್ಯಾಂಕ್ ಯು ಮಧುಸೂದನಿಗೆ. ಸರ್ ಓಪನ್ ಮಾಡಿ ಒಮ್ಮೆ. ಹೆಲ್ಪ್ ಮಾಡಬೇಕು ಸರ್. ठीक है ಟೇಪಿಂಗ್ಸ್ ಇದೆ ಅಂತ ಇಲ್ಲಪ್ಪ. ಇದೆ. ಓಪನ್ ಮಾಡಿ ನಮ್ಮ ಆಡಿಯನ್ಸ್ಗೆ ತೋರಿಸಿ ಸರ್. ಬಾಕ್ಸನ್ನು ಬದಲಿಡಿ ಸರ್. ಸೂಪರ್ ಆಗಿರುವ ಫ್ರೇಮ್ನ ಕೊಟ್ಟಿದ್ದಾರೆ ನಮ್ಮ ಜಿಟೆಕ್ ಮೂಡುಬಿದ್ರೆ ಅವರು. ಸರ್ ತೋರಿಸಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ತುಂಬ ಖುಷಿ ಆಯ್ತು ಸರ್, ನೀವು ನಮ್ಮ ಶೋಗೆ ಬಂದು ಇಷ್ಟು ಹೊತ್ತು ನಮ್ಮ ಜೊತೆ ಕೂತ್ಕೊಂಡು ಆ್ಯಸ್ ಅ ಪರ್ಫೆಕ್ಟ್ ಟೈಮಿಂಗ್ಸಿಗೆ ಬಂದಿದ್ದೀವಿ ನೀವು ಟೈಮ್ಗೆ. ಇಲ್ಲ ಹಾಗೇನಿಲ್ಲ, ನಮ್ಮ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ನಾನು ಏನು ಮಾಡಲಿಕ್ಕೆ ರೆಡಿ ಇದ್ದೇನೆ. ನೀವು ಏನಾದರೂ ನಮ್ಮ ಬಗ್ಗೆ 2 ಮಾತು ಹೇಳಿದಾದ್ರೆ. ಬಹುಶಃ ಡಿಗ್ರಿಗೆ ಸೇರಿದ್ದಷ್ಟೇ 1-2 ವರ್ಷದಲ್ಲಿ ನೀವು ಭಾಳ ಇಂಡಸ್ಟ್ರಿಯಸ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ. ತುಂಬ ಕೆಲಸ ಮಾಡ್ತಾ ಹಣ ಮಾಡಿಕೊಂಡು ಓದ್ತಾ ಇದ್ದೀರಿ. ಅದು ಬಹಳ ಬಹಳ ದೊಡ್ಡ ಕೆಲಸ. ಬಹುಶಃ ಎಲ್ಲ ವಿದ್ಯಾರ್ಥಿಗಳು ಮುಂದೆ ಮಾಡಬೇಕಾಗ್ತದೆ ಏನೋ, ಬಟ್ ಎಲ್ಲ ವಿದ್ಯಾರ್ಥಿಗಳು ಆ ರೀತಿಯ ಪ್ರಯತ್ನ ಮಾಡಿದರೆ ಬಹಳ ದೊಡ್ಡ ಬದಲಾವಣೆ ಆಗ್ತದೆ.
ಬಹಳ ತುಂಬ ಇವತ್ತು ಮದುವೆಯಲ್ಲಿ ನೀವು ಫೋಟೋಗ್ರಫಿ ಮಾಡೋದನ್ನು ಈ ರೀತಿ ಎಲ್ಲ ನೋಡಿದೆ ನಾನು. ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀರಿ. ಹೀಗೆ ಬೆಳಿಬೇಕು ನೀವು. ಇನ್ನೊಂದು 5-10 ವರ್ಷಗಳಲ್ಲಿ ನಿಮ್ಮದೇ ಒಂದು ಉದ್ಯಮೆಯನ್ನು ಸ್ಥಾಪಿಸಬೇಕು. ತುಂಬ ಜನರಿಗೆ ಮೋಟಿವೇಶನ್ ಮಾಡ್ಬೋದು ನೀವು. ಹಾಗೆ ನೀವು ಆಹಾರದ ವ್ಯವಸ್ಥೆ ಒಳಗಿರುವುದರಿಂದ ದೊಡ್ಡ ಕೆಲಸಗಳನ್ನು ನಿಮಗೆ ಮಾಡಲಿಕ್ಕಾಗಲಿ, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಯಾವತ್ತೂ ಹೀಗೆ ಇರಲಿ. ಇಂಥದ್ದೇ ಶೋ ನೋಡ್ಲಿಕ್ಕೆ ಇದ್ರೆ ಈಟ್ ಆ್ಯಂಡ್ ಚಾಟ್ ವಿತ್ ವಿವಿಧ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಹಾಗೆ ನಮ್ಮ ಕುರಿಯನ್ ಸರ್ನ ಕೂಡ ಫಾಲೋ ಮಾಡಿ. ಬಾಯ್.